ಬಾಬಾ ನೆನಪಿದ್ದಾರೆ. ಮುರಳಿ ದಿನಾಂಕ ಇದೆ 23/4/2024. बाबा ತಿಳಿಸ್ತಾ ಇದ್ದಾರೆ, मीठे बच्चे, बाप जो शिक्षाएं देते हैं उन्हें अमल में लाओ. ಮಧುರ ಮಕ್ಕಳೇ, ತಂದೆಯು ಯಾವ ಶಿಕ್ಷಣವನ್ನ ಕೊಡುತ್ತಾರೋ ಅದನ್ನು ಜಾರಿಗೆ ತನ್ನಿ. ತಂದೆಯು ಯಾವ ಶಿಕ್ಷಣವನ್ನ ಕೊಡುತ್ತಾರೋ ಅದನ್ನು ಜಾರಿಗೆ ತನ್ನಿ. तुम्हें प्रतिज्ञा कर अपने वचन से फिरना नहीं है. ನೀವು ಪ್ರತಿಜ್ಞೆ ಮಾಡಿ ತಮ್ಮ ವಚನವನ್ನ ಹಿಂತೆಗೆದುಕೊಳ್ಳಬಾರದು. ನೀವು ಪ್ರತಿಜ್ಞೆ ಮಾಡಿ ತಮ್ಮ ವಚನವನ್ನು ಹಿಂದೆ ತೆಗೆದುಕೊಳ್ಳಬಾರದು. आज्ञा का उल्लंघन नहीं करना है. ಆಜ್ಞೆಯ ಉಲ್ಲಂಘನೆ ಮಾಡಬಾರದು. ಆಜ್ಞೆಯ ಉಲ್ಲಂಘನೆ ಮಾಡಬಾರದು. ಬಾಬಾ ಪ್ರಶ್ನೆ ತಿಳಿಸ್ತಾ ಇದ್ದಾರೆ, तुम्हारी पढ़ाई का सार क्या है? तुम्हें कौन सा अभ्यास अवश्य करना है? ನೀವು ನಿಮ್ಮ ವಿದ್ಯೆಯ ಸಾರ ಏನಾಗಿದೆ? ನೀವು ಯಾವ ಅಭ್ಯಾಸವನ್ನ ಅವಶ್ಯವಾಗಿ ಮಾಡಬೇಕಾಗಿದೆ? ಯಾವ ಅಭ್ಯಾಸವನ್ನು ಅವಶ್ಯವಾಗಿ ಮಾಡಬೇಕಾಗಿದೆ? ಬಾಬಾ ಉತ್ತರದಲ್ಲಿ ತಿಳಿಸ್ತಾ ಇದ್ದಾರೆ, ತುಮಾರಿ ಪಢಾಯಿ ಹೇ ವಾನಪ್ರಸ್ಥ ಮೇ ಜಾನೆಕ್ಕೆ. ವಾನಪ್ರಸ್ಥದಲ್ಲಿ ಹೋಗುವುದೇ ನಿಮ್ಮ ವಿದ್ಯೆಯಾಗಿದೆ. ಇಸ್ ಪಢಾಯಿ ಕಾ ಸಾರ್ ಹೇ ವಾಣಿ ಸೆ ಪರೆ ಜಾನ. ಈ ವಿದ್ಯೆಯ ಸಾರ ಆಗಿದೆ ವಾಣಿಯಿಂದ ದೂರ ಹೋಗುವುದು. ಬಾಪಿ ಸಬ್ಕೋ ವಾಪಸ್ ಲೇ ಜಾತೆ ಹೇ. ತಂದೆ ಎಲ್ಲರನ್ನೂ ಹಿಂತಿರುಗಿ ಕರೆದುಕೊಂಡು ಹೋಗುತ್ತಾರೆ. ತಂದೆಯೇ ಎಲ್ಲರನ್ನೂ ಹಿಂದಿರುಗಿ ಕರೆದುಕೊಂಡು ಹೋಗುತ್ತಾರೆ. तुम बच्चों को घर जाने के पहले सतो प्रधान बनना है. ತಾವು ಮಕ್ಕಳು ಮನೆಗೆ ಹೋಗುವ ಮೊದಲು ಸತೋ ಪ್ರಧಾನರಾಗಬೇಕು. ಮನೆಗೆ ಹೋಗುವ ಮೊದಲು ಸತೋ ಪ್ರಧಾನರಾಗಬೇಕು. इसलिए एकांत में जाकर देही अभिमानी रहने का अभ्यास करो. ಆದ್ದರಿಂದ ಏಕಾಂತದಲ್ಲಿ ಹೋಗಿ ಆತ್ಮಾಭಿಮಾನಿಗಳಾಗುವ ಅಭ್ಯಾಸ ಮಾಡಿ. ಏಕಾಂತದಲ್ಲಿ ಹೋಗಿ ಆತ್ಮಾಭಿಮಾನಿಗಳಾಗುವ ಅಭ್ಯಾಸ ಮಾಡಿ. अशरीरी बनने का अभ्यास ही आत्मा को सतो प्रधान बनाएगा. ಅಶರೀರಿಯಾಗುವ ಅಭ್ಯಾಸವೇ ಆತ್ಮನನ್ನು ಸತೋ ಪ್ರಧಾನವನ್ನಾಗಿ ಮಾಡುತ್ತದೆ. ಆತ್ಮನನ್ನು ಸತೋ ಪ್ರಧಾನವನ್ನಾಗಿ ಮಾಡುತ್ತದೆ. ಬಾಬಾ ಪ್ರಶ್ನೆ ತಿಳಿಸಿದ್ರು, ತಾವು ಮಕ್ಕಳ ವಿದ್ಯೆಯ ಸಾರ ಏನಾಗಿದೆ ಮತ್ತು ನೀವು ಮಕ್ಕಳು ಯಾವ ಅಭ್ಯಾಸವನ್ನು ಅವಶ್ಯವಾಗಿ ಮಾಡಬೇಕು. ಬಾಬಾ ಅದಕ್ಕೆ ಉತ್ತರದಲ್ಲಿ ಹೇಳ್ತಿದ್ದಾರೆ, ವಾನಪ್ರಸ್ಥದಲ್ಲಿ ಹೋಗುವುದು ನೀವು ಮಕ್ಕಳ ವಿದ್ಯೆನೇ ಆಗಿದೆ.
ಈಗ ವಾಣಿಯಿಂದ ದೂರ ಹೋಗ್ಬೇಕಾಗಿದೆ. ಇದು ವಿದ್ಯೆಯ ಸಾರ ಅಂತ ಹೇಳಿ ಬಾಬಾ ಹೇಳ್ತಾರೆ. ಯಾಕೆ ಓದ್ತಿದೀವಿ? ಮನೆಗೆ ಹೋಗ್ಬೇಕಾಗಿದೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಬಾಬಾ ಮನೆಗೆ ಕರ್ಕೊಂಡು ಹೋಗುವುದಕ್ಕಾಗಿ ಬಂದಿದ್ದಾರೆ, ಹಾಗೆ ಕರ್ಕೊಂಡು ಹೋಗೋದಿಲ್ಲ. ಅದಕ್ಕಾಗಿ ಸತೋ ಪ್ರಧಾನ ಮಾಡ್ಬೇಕಾಗತ್ತೆ, ಅದಕ್ಕಾಗಿ ಈ ವಿದ್ಯೆ ಓದಿಸ್ಲಾಗತ್ತೆ. ಜೊತೆಗೆ ಬಾಬಾ ಹೇಳ್ತಾರೆ, ಸತೋ ಪ್ರಧಾನ ಹೇಗಾಗ್ತೀರಿ? ಅಶರೀರಿಯಾಗುವ ಅಭ್ಯಾಸ ಮಾಡ್ಬೇಕು. ಅಶರೀರಿಯಾಗುವ ಅಭ್ಯಾಸ ಮಾಡಿದಾಗಲೇ ಸತೋ ಪ್ರಧಾನ ಆಗ್ತೀರಿ. ಅದಕ್ಕಾಗಿ ಈಗ ಅಶರೀರಿಯಾಗ್ರಿ ಅಂತ ಕೂಡ ಬಾಬಾ ತಿಳಿಸಿದ್ರು. ओम शांति। अपने को आत्मा समझ बाप को याद करने से तुम सतो तमो प्रधान से सतो प्रधान बन जाएंगे. ಆತ್ಮ ಅಂತ ಹೇಳಿ ತಿಳ್ಕೊಂಡು ಬಾಬಾ ನೆನಪು ಮಾಡಿದ್ರೆ सतो ಪ್ರಧಾನರಾಗ್ತೀರಿ. ಅವ್ರ फिर से विश्व का मालिक बन जाएंगे. सतो ಪ್ರಧಾನ ಆಗ್ತೀರಂದ್ರೆ ಬಾಬಾ ಹೇಳ್ತಾರೆ ಅದರ ಫಲ ತಮಗೆ ವಿಶ್ವದ ಮಾಲೀಕರಾಗ್ತೀರಿ. कल्प कल्प तुम्हें ऐसे ही सतो तमो प्रधान से सतो प्रधान बनते रहे हो, फिर 84 जन्म में तमो प्रधान बन जाते हो. ಪ್ರತಿ ಕಲ್ಪನೂ ಇದೇ ರೀತಿ ಆಗ್ತಾನೆ ಇರ್ತೀರಿ ಅಂತ ಬಾಬಾ ಹೇಳ್ತಾರೆ. ಸತೋ ಪ್ರಧಾನ ಆಗ್ತೀರಾ, ಮತ್ತೆ 84 ಜನ್ಮದ ನಂತರ ಮತ್ತೆ ತಮೋ ಪ್ರಧಾನ ಆಗ್ತೀರಿ. ಮತ್ತೆ ಬಾಬಾ ಬರ್ತಾರೆ, ಮತ್ತೆ ಓದಿಸ್ತಾರೆ, ಸತೋ ಪ್ರಧಾನರಾಗ್ತೀರಿ. ಫಿರ್ ಬಾಪ್ ಶಿಕ್ಷಾ ದೇತೆ ಹೇ. ಹೀಗೆ ತಮೋ ಪ್ರಧಾನ ಆದಾಗ ಬಾಬಾ ಬಂದು ಶಿಕ್ಷಣ ಕೊಡ್ತಾರೆ. ಅಪನಿಗೂ ಆತ್ಮ ಸಮಜ್ ಬಾಪ್ ಕೋ ಯಾದ್ ಕರೋ. ಹೀಗೆ ಬಾಬಾ ಹೇಳ್ತಾರೆ ಸತೋ ಪ್ರಧಾನ ಆಗ್ಲಿಕ್ಕೆ ಇದು ಒಂದೇ ಉಪಾಯ. ತಮ್ಮನ್ನ ಆತ್ಮ ಅಂತ ಹೇಳಿ ತಿಳ್ಕೊಂಡು ಬಾಬಾರವ್ರನ್ನ ನೆನಪು ಮಾಡ್ತಾ ಇರಿ. ಭಕ್ತಿ ಮಾರ್ಗ में भी तुम याद करते थे, परंतु उस समय मोटी बुद्धि का ज्ञान था. ಹೀಗೆ ಬಾಬಾ ಹೇಳ್ತಿದ್ದಾರೆ, ಭಕ್ತಿ ಮಾರ್ಗದಲ್ಲೂ ಕೂಡ ತಾವು ನನ್ನನ್ನ ಭಕ್ತಿ ಮಾಡಿದ್ರಿ, ನೆನಪು ಮಾಡ್ತಿದ್ರಿ. ಆದ್ರೆ ಅಲ್ಲಿ ಬುದ್ಧಿ ಮಂದ ಬುದ್ಧಿಯ ಜ್ಞಾನ ಇತ್ತು, ಶಾಸ್ತ್ರದ ಜ್ಞಾನ ಇತ್ತು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅಬ್ ಮಹೀನ್ ಬುದ್ಧಿ ಕಾ ಜ್ಞಾನ ಹೇ. ಈಗಾದ್ರೆ ತಾವು ಮಕ್ಕಳಿಗೆ ಎಷ್ಟೊಂದು ಚುರುಕು ಬುದ್ಧಿ, ಸೂಕ್ಷ್ಮ ಬುದ್ಧಿ ಬಂದಿದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ರೀತಿಯಾಗಿ ತಾವು ಎಷ್ಟೊಂದು ಬುದ್ಧಿವಂತರಾಗ್ತಿದ್ದೀರಿ. ಪ್ರಾಕ್ಟಿಕಲ್ ಮೇ ಬಾಪ್ ಕೋ ಯಾದ್ ಕರ್ನಾ ಹೇ. ಭಕ್ತಿಯಲ್ಲಿ ಇಂಡೈರೆಕ್ಟ್ ಆಗಿ ತಂದೆಯ ನೆನಪು ಮಾಡ್ತಾ ಇದ್ರೆ, ಈಗ ಪ್ರತ್ಯಕ್ಷದಲ್ಲಿ ಪ್ರಾಕ್ಟಿಕಲ್ ಆಗಿ ಸಮ್ಮುಖದಲ್ಲಿ ಅವ್ರನ್ನ ಓದಿಸ್ತಾ ಇದ್ದಾರೆ, ನೆನಪು ಮಾಡ್ತಾ ಇದ್ರಿ. ಯಹ ಬಿ ಸಮझाना है, ಆತ್ಮ ಬಿ ಸ್ಟಾರ್ ಮೀಸಲ್ ಹೇ, ಬಾಪ್ ಬಿ ಸ್ಟಾರ್ ಮೀಸಲ್ ಹೇ. ತಾವು ಬಾಬಾ ಕೂಡ ಹೇಳ್ತಿದ್ದಾರೆ, ತಾವು ತಿಳ್ಕೊಳ್ಬೇಕಾಗಿದೆ, ಅನ್ಯರಿಗೂ ತಿಳಿಸ್ಕೊಡ್ಬೇಕಾಗಿದೆ. ಆತ್ಮ ಹೇಗೆ ಸ್ಟಾರ್ ಇದೆ, ಅದೇ ರೀತಿ ಶಿವಬಾಬಾ ಕೂಡ ಸ್ಟಾರ್ ಆಗಿದ್ದಾರೆ. सिर्फ वह पुनर्जन्म नहीं लेते हैं, तुम लेते हो, इसलिए तुमको तमो प्रधान बन पड़ता है. ಆದ್ರೆ ಶಿವಬಾಬಾರವರು ಪುನರ್ಜನ್ಮ ತೆಗೆದುಕೊಳ್ಳೋದಿಲ್ಲ, ತಾವು ಆತ್ಮಗಳು ಪುನರ್ಜನ್ಮ ತೆಗೆದುಕೊಳ್ತೀರಿ. ಹಾಗಾಗಿ ನೀವು ಮಕ್ಕಳಿಗೆ ತಮೋ ಪ್ರಧಾನ ಆಗ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಜನನ ಮರಣ ಚಕ್ರದಲ್ಲಿ ಬರುವ ಕಾರಣ ತಾವು ತಮೋ ಪ್ರಧಾನ ಆಗ್ತೀರಿ. ಬಾಬಾ ಬರ್ದೇ ಇರುವ ಕಾರಣ ಅವ್ರು ಯಾವಾಗ್ಲೂ ಸದಾ ಪಾವನೆ ಇರ್ತಾರೆ. ಹೀಗೆ ಬಾಬಾ ಹೇಳ್ತಿದ್ದಾರೆ. फिर सतो प्रधान बनने के लिए मेहनत करनी पड़े. ತಮೋ ಪ್ರಧಾನ ಆದ್ಮೇಲೆ ಮತ್ತೆ ನಂತರ ಸತೋ ಪ್ರಧಾನ ಆಗ್ಬೇಕು, ಅದಕ್ಕಾಗಿ ಪರಿಶ್ರಮ ಕೂಡ ಪಡ್ಬೇಕಾಗತ್ತೆ. ಡೈರೆಕ್ಷನ್ ಮಿಲ್ತಾ ಹೇ, ಆವಾಗ ನಿಮ್ಗೆ ಬಾಬಾರವರಿಂದ ಡೈರೆಕ್ಷನ್ ಸಿಗುತ್ತೆ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಮಾಯಾ ಗಡಿ ಗಡಿ ಬೂಲ್ ದೇತಿ ಹೇ. ಮಾಯೆ ಮತ್ತೆ ಮತ್ತೆ ಪರಿಶ್ರಮ ಪಡ್ತೀರಿ ಸತೋ ಪ್ರಧಾನ ಆಗೋದಕ್ಕೆ. ಮಾಯೆ ಮರೆಸುವ ಪ್ರಯತ್ನ ಮಾಡ್ತಾ ಇರುತ್ತೆ. ಅಬ್ 40 40 ಹೋಗುತ್ತೆ. बाबा ತಿಳಿಸ್ತಾ ಇದ್ದಾರೆ, अब भूल बनना है, भूल नहीं जाना है. अगर भूले करते रहेंगे तो तुम तमो प्रधान बन जाएंगे. ಬಾಬಾ ಸತೋ ಪ್ರಧಾನರಾಗುವ ಪ್ರಯತ್ನ ಮಾಡ್ತಾ ಇದ್ದಾರೆ. ತಾವು ಮತ್ತೆ ಮತ್ತೆ ಬಾಬಾನ ಮರ್ತು ಹೋಗ್ತೀರಂದ್ರೆ ಇನ್ನು ತಮೋ ಪ್ರಧಾನ ಆಗ್ತಾ ಹೋಗ್ತೀರಿ. डायरेक्शन मिलते हैं, अपने को आत्मा समझ बाप को याद करो. बैटरी को चार्ज करते रहो तो सतो प्रधान विश्व का मालिक बन जाएंगे. ಬಾಬಾರವರ ಆದೇಶನೇ ಇದೆ, ತಮೋ ಪ್ರಧಾನ ಇದ್ದವ್ರನ್ನ ಸತೋ ಪ್ರಧಾನ ಹೇಗಾಗ್ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ತಮ್ಮನ್ನ ತಾವ ಆತ್ಮ ಅಂತ ಹೇಳಿ ತಿಳ್ಕೊಂಡು ತಂದೆ ನೆನಪು ಮಾಡ್ತಾ ಇರಿ. ಬ್ಯಾಟ್ರಿ ಚಾರ್ಜ್ ಆಗ್ತಾ ಹೋಗುತ್ತೆ, ಆತ್ಮ ಸತೋ ಪ್ರಧಾನ ಆಗ್ತಾ ಹೋಗುತ್ತೆ. ಆಗ ತಾವು ವಿಶ್ವದ ಮಾಲೀಕರಾಗ್ತೀರಿ.
टीचर तो सबको पढ़ाते हैं, स्टूडेंट में ನಂಬರ್ವಾರ್ ಪಾಸ್ ಹೋತೆ ಹೇ. ಬಾಬಾ ಅಂತೂ ಶಿಕ್ಷಕ ಆಗಿ ಎಲ್ಲ ಮಕ್ಕಳಿಗೆ ಒಂದೇ ರೀತಿ ಓದಿಸ್ತಾ ಇದ್ದಾರೆ. ಆದ್ರೆ ಓದುವ ವಿದ್ಯಾರ್ಥಿಗಳು ನಂಬರವಾಗಿ ಓದ್ತಾ ಇದ್ದೀರಿ, ಕೆಲವರು ಚೆನ್ನಾಗಿ ಓದ್ತಿದ್ರಿ, ಕೆಲವರು ಚೆನ್ನಾಗಿ ಸತೋಪ್ರಧಾನ ಆಗುವ ಪುರುಷಾರ್ಥ ಮಾಡ್ತಿದ್ರಿ, ಕೆಲವರು ಹಾಗೆ ಇದ್ದಾರೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ನಂಬರ್ ವಾರ್ ಫಿರ್ ಕಮಾಯಿ ಪಾತೆ ಹೇ. ಹೇಗೆ ನಂಬರ್ ವಾರ್ ಆಗಿ ಓದ್ತಿರೋ ಹಾಗೆ ನಂಬರ್ ವಾರ್ ಆಗಿನೇ ಸಂಪಾದನೆ ಆಗತ್ತೆ. ತುಂಬಿ ನಂಬರ್ ವಾರ್ ಪಾಸ್ ಹೋತೆ ಹೋ ಫಿರ್ ನಂಬರ್ ವಾರ್ ಮರ್ತಬಾ ಪಾತೆ ಹೋ. ಹೀಗೆ ತಾವು ಕೂಡ ಮಕ್ಕಳು ನಂಬರ್ ವಾರ್ ಆಗಿ ಓದುವ ಕಾರಣ ನಂಬರ್ ವಾರ್ ಆಗೇ ಪಾಸ್ ಆಗ್ತೀರಿ, ನಂಬರ್ ವಾರ್ ಆಗೇ ಪದವಿಯನ್ನ ಪಡ್ಕೊಳ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ವಹ ವಿಶ್ವಕ್ಕೆ ಮಾಲೀಕ್ ಕಹ ಪ್ರಜಾ ದಾಸ ದಾಸಿಯ. ಹೀಗೆ ಬಾಬಾ ಹೇಳ್ತಾರೆ, ಪದವಿಗಳಲ್ಲಿ ಎಷ್ಟು ವ್ಯತ್ಯಾಸ ಇದೆ, ಎಲ್ಲಿ ವಿಶ್ವದ ಮಾಲೀಕ, ಎಲ್ಲಿ ಪ್ರಜೆ, ದಾಸ ದಾಸಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಎಷ್ಟು ವ್ಯತ್ಯಾಸ ಆಯ್ತು ಪದವಿಯಲ್ಲಿ ವ್ಯತ್ಯಾಸ ಆಗ್ಲಿಕ್ಕೆ ಕಾರಣ ವಿದ್ಯೆಯಲ್ಲಿ ನಂಬರ್ ವಾರ್ ಆಗಿ ಓದಿದ್ದಕ್ಕೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. जो स्टूडेंट अच्छी सपूत आज्ञाकारी वफादार फरमान बरदार होते हैं वहाँ ಜರೂರ್ ಟೀಚರ್ ಕಿ ಮತ್ ಪರ್ ಚಲೆಂಗೆ. ಬಾಬಾ ಕೂಡ ಹೇಳ್ತಿದ್ದಾರೆ, ಯಾರು ಒಳ್ಳೆ ವಿದ್ಯಾರ್ಥಿ ಆಗಿದ್ದಾರೆ, ಸುಪುತ್ರರಾಗಿದ್ದಾರೆ, ಆಜ್ಞಾಕಾರಿಗಳಾಗಿದ್ದಾರೆ, ಪ್ರಾಮಾಣಿಕರಾಗಿದ್ದಾರೆ, ಅಂತವ್ರು ಶಿಕ್ಷಕರ ಮತದಂತೆ ನಡೀತಿದ್ದಾರೆ. ಆಜ್ಞಾಕಾರಿ ಅಂದ್ರೇನೆ ಬಾಬಾ ಹೇಳ್ತಿದ್ದಾರೆ ಶಿಕ್ಷಕರ ಮತದಂತೆ ನಡೆಯುವಂತವ್ರು. ಜಿತನಾ रजिस्टर अच्छा होगा उनकी मार्क्स जास्ती मिलेगी. इसलिए बाप भी बच्चों को बार बार समझाते हैं गफलत न करो. ಯಾರ್ದು ರಿಜಿಸ್ಟರ್ ಚೆನ್ನಾಗಿರುತ್ತೆ, ಯಾರು ಆಜ್ಞಾಕಾರಿ ಆಗಿರ್ತಾರೆ, ಪ್ರಾಮಾಣಿಕರಾಗಿರ್ತಾರೆ, ಸುಪುತ್ರರಾಗಿರ್ತಾರೆ, ಅವ್ರದ್ದು ರಿಜಿಸ್ಟರ್ ಚೆನ್ನಾಗಿರುತ್ತೆ ಅಂದ್ರೆ ಬಾಬಾ ಹೇಳ್ತಿದ್ದಾರೆ ಅವ್ರಿಗೆ ಮಾರ್ಕ್ಸ್ ಜಾಸ್ತಿ ಸಿಗುತ್ತೆ, ಆಜ್ಞಾಕಾರಿಗಳಿಗೆ ಹೆಚ್ಚು ಮಾರ್ಕ್ಸ್ ಸಿಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅದಕ್ಕಾಗಿ ಬಾಬಾ ಮತ್ತೆ ಮತ್ತೆ ಹೇಳ್ತಿದ್ದಾರೆ, ಎಂದು ಹುಡುಗಾಟಿಕೆಯನ್ನ ಮಾಡಬೇಡಿ. ಐಸೆ ಮತ್ ಸಮಜೋ ಕಲ್ಪ ಪೆಹಲೆ ಬಿ ಫೇಲ್ ಹುಯೇತೆ. ಎಂದು ಈ ರೀತಿ ತಿಳ್ಕೊಳ್ಬಾರ್ದು, ನಾವು ಕಲ್ಪದ ಹಿಂದೆ ಫೇಲ್ ಆಗಿದ್ವೇನು, ಆ ರೀತಿ ಎಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಬಹುತೋं को यह दिल में आता होगा कि हम सर्विस नहीं करते हैं तो जरूर फेल होंगे. ಬಹಳ ಜನ ಮಕ್ಕಳಲ್ಲಿ ವಿಚಾರ ಬರುತ್ತಂತೆ, ನಾವೇನು ಸೇವೆ ಮಾಡ್ತಾ ಇಲ್ಲ, ಹುಡುಗಾಟಿಕೆಯಲ್ಲಿದ್ದೀವಿ, ಸರಿಯಾಗಿ ಧಾರಣೆ ಮಾಡ್ಕೊಳ್ತೀವಿ, ಫೇಲ್ ಆಗ್ತೀವೇನೋ ನಾವು ಅನ್ನುವಂತ ವಿಚಾರ ಕೂಡ ಬರ್ತಾ ಇರುತ್ತೆ. ಬಾಪ್ ತೋ सावधानी देते रहते हैं, तुम सत्ययुगी सतो प्रधान से कलयुगी तमो प्रधान बने हो. फिर वर्ड की हिस्ट्री जियोग्ರಫಿ ರಿಪೀಟ್ ಹೋಗಿ. ಕೆಲವು ಮಕ್ಕಳಿಗೆಲ್ಲ ಬಾಬಾ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ, ಈಗ ತಮೋ ಪ್ರಧಾನ ಕಲಿಯುಗದಿಂದ ಈಗ ಸತ್ಯಯುಗಿ ಸತೋ ಪ್ರಧಾನ ಪ್ರಪಂಚ ಆಗಲಿದೆ. ಇಡೀ ಜಗತ್ತಿನ ಇತಿಹಾಸ ಭೂಗೋಳವನ್ನ ಬಾಬಾ ತಾವು ಮಕ್ಕಳಿಗಾಗಿ ತಿಳಿಸ್ತಿದ್ದಾರೆ. सतो प्रधान बनने के लिए बहुत सहज रास्ता बताते हैं. ಹೀಗೆ ಬಾಬಾ ಹೇಳ್ತಿದ್ದಾರೆ, ಈಗ ಕಲಿಗೆ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಹೇಗಾಗ್ಬೇಕು, ಅದಕ್ಕಾಗಿ ಬಾಬಾ ಸಹಜ ಮಾರ್ಗಗಳನ್ನ ತಿಳಿಸ್ತಾ ಇರ್ತಾರೆ. ಮುಜೆ ಯಾದ್ ಕರೋ ತೋ ವಿಕರ್ಮ ವಿನಾಶ ಹೋಂಗೆ. ಬಹಳ ಸಹಜ ಮಾರ್ಗ, ನನ್ನನ್ನೇ ನೆನಪು ಮಾಡಿ. ಬಾಬಾ ಇದೇ ಸಹಜ ಮಾರ್ಗ, ಆಗ ನಿಮ್ಮ ವಿಕರ್ಮಗಳು ವಿನಾಶ ಆಗುತ್ತೆ. ತುಮ್ ಚಡ್ತೆ ಚಡ್ತೆ ಸತೋ ಪ್ರಧಾನ್ ಬನ್ ಜಾಯಂಗೆ. ಹೀಗೆ ತಾವು ಬಾಬಾ ನೆನಪು ಮಾಡ್ತಾ ಏಣಿಯನ್ನ ಏರ್ತಾ ಹೋಗ್ತೀರಿ, ಸತೋ ಪ್ರಧಾನ ಆಗ್ತೀರಿ ಅಂತೇಳಿ ಬಾಬಾ ತಿಳಿಸ್ತಿದ್ದಾರೆ. ಚಡ್ತೆ ಚಲೆಂಗೆ ಗಿರ್ತೆ ಗಿರ್ತೆ ಇಸ್ಲಿಯೇ ಭೂಲ್ ಜಾತೆ ಹೇ. ಕೆಲವರು ಧೀರೆ ಧೀರೆ ಇಸ್ಕೆ ಲಿಯೇ ಭೂಲ್ ಜಾತೆ ಹೇ. ಕೆಲವು ಮಕ್ಕಳು ಏರುವ ಬದಲಾಗಿ ತಂದೆಯನ್ನ ಮರಿತಾ ಕೆಳಗಿಳಿತಾ ಹೋಗ್ತಾರೆ. ಪರಂತು ಮಾಯಾ ಬುಲಾ ದೇತಿ ಹೇ, ಮಾಯೆ ಮರೆಸುವಂತೆ ಮಾಡುತ್ತೆ. ನಾ ಫರ್ಮಾನ್ ಬರ್ದಾರ್ದ್ ಬನಾ ದೇತೆ ಹೇ, ಆಜ್ಞಾಕಾರಿಗಳನ್ನ ಆಜ್ಞೆ ಉಲ್ಲಂಘನೆ ಮಾಡುವ ರೀತಿಯಲ್ಲಿ ಮಾಯೆ ಮಾಡುತ್ತೆ. ಬಾಬ್ ಜೋ ಡೈರೆಕ್ಷನ್ ದೇತೆ ಹೇ ವಹಾ ಮಾನ್ತೆ ಹೇ, ಪ್ರತಿಜ್ಞಾ ಕರ್ತೆ ಹೇ ಫಿರ್ ಉಸ್ ಪರ್ ಚಲ್ತೆ ಹಿ ನಹಿ. ಕೆಲವು ಮಕ್ಕಳು ಹೀಗೂ ಇದ್ದಾರೆ, ಬಾಬಾರವರ ಡೈರೆಕ್ಷನ್ ಅನ್ನ ಕೇಳಿಸ್ಕೊಳ್ತಾರೆ, ಒಪ್ಕೊಳ್ತಾರೆ, ಆದ್ರೆ ಅವರ ಪ್ರತಿಜ್ಞೆ ಕೂಡ ಮಾಡ್ತಾರೆ, ಆದ್ರೆ ಅದರಂತೆ ನಡೆಯೋದಿಲ್ಲ. ಬಾಬಾ ಹೇಳ್ದಂಗೆ ಕೇಳ್ತಾರೆ, ಬಾಬಾ ಡೈರೆಕ್ಷನ್ ಹೇಳಿದ ತಕ್ಷಣ
ಹೌದು ಬಾಬಾ ಅಂತ ಕೇಳಿಸ್ಕೊಳ್ತಾರೆ, ಒಪ್ಕೊಳ್ತಾರೆ. ಮತ್ತೆ ಬಾಬಾರವ್ರಿಗೆ ಪ್ರತಿಜ್ಞೆ ಕೂಡ ಮಾಡ್ತಾರೆ, ಆಯ್ತು ಬಾಬಾ ನಾನು ಈ ರೀತಿ ನಡಿತೀನಿ, ಈ ರೀತಿ ಇರ್ತೀನಿ ಅಂತ ಹೇಳಿ. ಆದ್ರೆ ಅದನ್ನ ಕಾರ್ಯರೂಪದಲ್ಲಿ ತರೋದಿಲ್ಲ, ಜೀವನದಲ್ಲಿ ಧಾರಣೆ ಮಾಡ್ಕೊಳ್ಳೋದಿಲ್ಲ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. तो बाप कहेंगे आज्ञा का उल्लंघन कर अपने वचन से फिरने वाले फिरने वाले है. ಬಾಬಾ ಹೇಳ್ತಿದ್ದಾರೆ, ಕೆಲವರು ಆಜ್ಞೆಯನ್ನ ಒಪ್ಕೊಂಡು ಅದನ್ನ ಉಲ್ಲಂಘನೆ ಮಾಡಿ ತಮ್ಮ ಆಜ್ಞೆಯನ್ನ ಹಿಂಪಡಿತಾರೆ. ಏನು ಪ್ರತಿಜ್ಞೆ ಮಾಡಿದ್ರು, ವಚನ ಮಾಡಿದ್ರು, ಅದನ್ನ ವಾಪಸ್ ತಕೊಂಡ್ಬಿಡ್ತಾರೆ. ನನ್ ಕೈಲಿ ನಡೆಯಕ್ಕಾಗಲ್ಲ ಬಾಬಾ ಅಂತ ಹೇಳಿ ಹಿಂದೆ ಸರಿತಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಪ್ ಸೆ ಪ್ರತಿಜ್ಞಾ ಕರ್ ಫಿರ್ ಅಮಲ್ ಕಿಯಾ ಜಾತಾ ಹೇ. ಬಾಬಾರವರ ಜೊತೆಗೆ ಪ್ರತಿಜ್ಞೆ ಮಾಡಿದರಂದ್ಮೇಲೆ ಅವಶ್ಯವಾಗಿ ಅದನ್ನ ಜಾರಿಗೆ ತರಬೇಕಾಗಿದೆ. ಬಾಬನ್ಗೆ ಪ್ರಾಮಿಸ್ ಮಾಡಿರ್ತೀರಿ, ಅದನ್ನ ಕಾರ್ಯದಲ್ಲಿ ತರಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬೇಹದ್ ಕಾ ಬಾಪ್ ಜೈಸಾ ಶಿಕ್ಷಾ ಯೇ ದೇತೆ ಹೇ ಐಸೆ ಶಿಕ್ಷಾ ಅವ್ರ ಕೊಯಿ ದೇಂಗೆ ನಹಿ. ಬಾಬಾರವರ ರೀತಿಯ ಶಿಕ್ಷಣ ಅಂತೂ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸಹಜಗಳಲ್ಲಿ ಸಹಜ ಮಾರ್ಗ ಹೇಳ್ತಾರಲ್ಲ, ಬಿಂದು ಇಡೋದು ಎಷ್ಟು ಸಹಜ. ಎಲ್ಲದಕ್ಕಿಂತ ಸಹಜ ವಿಧಿಯನ್ನ ನೋಡಿ ನೋಡಿ ನಾನು ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ತೀನಿ. ಹಾಗಾಗಿ ಇಷ್ಟು ಶಿಕ್ಷಣ ಬೇರೆ ಯಾರು ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಚೇಂಜ್ ಬಿ ಜರೂರ್ ಹೋನಾ ಹೇ. ತಾವು ಮಕ್ಕಳು ಅವಶ್ಯವಾಗಿ ಚೇಂಜ್ ಆಗ್ಬೇಕಾಗಿದೆ. ಚಿತ್ರ ಕಿತನಾ ಅಚ್ಚಾ ಹೇ. ಚಿತ್ರಗಳನ್ನ ನೋಡಿ ಜ್ಞಾನ ತಿಳ್ಕೊಳ್ಳಿಕ್ಕೆ, ಬೇರೆಯವ್ರಿಗೆ ಹೇಳಲಿಕ್ಕೆ ಎಷ್ಟೊಂದು ಚೆನ್ನಾಗಿದೆ. ಬ್ರಹ್ಮ ಮುಖ ವಂಶಿ ಹೋ ಫಿರ್ ವಿಷ್ಣು ವಂಶಿ ಬನೆಂಗೆ. ಈಗ ಬ್ರಹ್ಮ ಮುಖ ವಂಶಿ ಆಗಿದ್ದೀರಿ ಅಂದ್ಮೇಲೆ ಅವಶ್ಯವಾಗಿ ವಿಷ್ಣು ವಂಶಿ ಆಗ್ಲೇಬೇಕು ಅಂತ ಹೇಳಿ ಬಾಬಾ ಹೇಳ್ತಾರೆ. ಯಾಕೆಂದ್ರೆ ಬ್ರಾಹ್ಮಣರಿಂದ ದೇವತಾ, ದೇವತಾ ಅಂದ್ರೆ ವಿಷ್ಣು ಕುಲದಲ್ಲಿ ಹೋಗುವಂತವ್ರು. ಯಹಿ ನಹಿ ಈಶ್ವರಿಯ ಭಾಷಾ ಇನ್ಕೋ ಬಿ ಸಮಜ್ನಾ ಪಡ್ತಾ ಹೇ. ಬ್ರಹ್ಮ ಮುಖ ವಂಶಿ ಅನ್ನೋದು ಇದು ಈಶ್ವರಿಯ ಹೊಸ ಭಾಷೆ. ಹೊರಗಿನವ್ರಿಗೆ ಗೊತ್ತಿಲ್ಲ ಬ್ರಹ್ಮ ಮುಖ ವಂಶಿ ಅಂದ್ರೆ ಯಾರು, ವಿಷ್ಣು ವಂಶಿ ಅಂದ್ರೆ ಯಾರು. ಹೀಗೆಲ್ಲ ಹೊಸ ಪದಗಳನ್ನ ಬಾಬಾ ಹೇಳ್ತಿರ್ತಾರೆ. ಈ ಪದಗಳ ಅರ್ಥವನ್ನು ಕೂಡ ತಿಳ್ಕೊಳ್ಬೇಕಾಗಿದೆ. ಯಹ ರೂಹಾನಿ ನಾಲೆಜ್ ಕೊಯಿ ದೇತೆ ನಹಿ. ಈ ಆತ್ಮಿಕ ಜ್ಞಾನವಂತೂ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. कोई ಸಂಸ್ಥಾ ನಿಕಲ್ತೆ ಹೇ ಜಿನೋನೆ ರೂಹಾನಿ ಸಂಸ್ಥಾ ನಾಮ್ ರಖಾ ಹೇ. ಕೆಲವೊಂದು ಸಂಸ್ಥೆಗಳು ಬರ್ತವೆ, ಸ್ಥಾಪನೆ ಮಾಡ್ತಾರೆ, ಅದಕ್ಕೆ ಆತ್ಮಿಕ ಸಂಸ್ಥೆ ಅಂತೇಳಿ ಹೆಸರು ಕೂಡ ಇಡ್ತಾರೆ. ಆಧ್ಯಾತ್ಮಿಕ ಸಂಸ್ಥೆಗಳು ಅಂತ ಹೇಳಿ ಕೂಡ ಹೆಸರಿಟ್ಕೊಳ್ತಾರೆ. ಪರಂತು ರೂಹಾನಿ ಸಂಸ್ಥಾ ತುಮಾರೆ ಬಿಗರ್ ಕೊಯಿ ಹೋ ನಾ ಸಕೆ. ಆದ್ರೆ ಬಾಬಾ ಹೇಳ್ತಾರೆ, ಆತ್ಮಿಕ ಜ್ಞಾನ ಕೊಡುವಂತಹ ಆಧ್ಯಾತ್ಮಿಕ ಸಂಸ್ಥೆ ತಮ್ಮದು ಬಿಟ್ರೆ ಮತ್ತೆ ಹೊರಗಿನ ಪ್ರಪಂಚದಲ್ಲಿ ಯಾವುದು ಆಧ್ಯಾತ್ಮಿಕ ಜ್ಞಾನ ಕೊಡುವ ಸಂಸ್ಥೆನೇ ಇಲ್ಲ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಇಮಿಟೇಷನ್ ಬಹುತ್ ಹೋತಿ ಜಾತಿ ಹೇ. ತಾವು ಮಕ್ಕಳ ಜ್ಞಾನವನ್ನ ಹೊರಗಡೆ ಇರೋರು ಬಹಳ ಜನ ಕಾಪಿ ಮಾಡ್ತಾರೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಆತ್ಮನ ಜ್ಞಾನ, ಪುನರ್ಜನ್ಮಗಳ ಜ್ಞಾನ, ಪರಮಾತ್ಮ, ಪರಮಧಾಮ, ಇದನ್ನ ಬಹಳ ಜನ ತಮ್ಮಿಂದ ಕಾಪಿ ಮಾಡ್ತಾರೆ. ಸ್ವಲ್ಪ ಸ್ವಲ್ಪ ಇಲ್ಲಿದು ಬಾಬನ ಜ್ಞಾನ ಕೇಳ್ಕೊಂಡಿರ್ತಾರೆ, ಹೊರಗಡೆ ಹೋಗ್ತಾರೆ ಮಾಯೆಗೋಶರಾಗಿ. ಇದೇ ಜ್ಞಾನ ಅಲ್ಲಿದು ಪ್ರಚಾರ, ತಮ್ಮದೇ ಹೆಸರಲ್ಲಿ, ತಮ್ಮದೇ ಸಂಸ್ಥೆ ಹೆಸರಲ್ಲಿ ಪ್ರಚಾರ ಮಾಡ್ಲಿಕ್ಕೆ ಕೂಡ ತೊಡ್ಕೊಳ್ತಾರೆ. ಈ ರೀತಿ ಕಾಪಿ ಮಾಡೋರು ಕೂಡ ಇದ್ದಾರೆ. ಯಹ ನಹಿ ಬಾತ್ ತುಮ್ ಬಿಲ್ಕುಲ್ ತೊಡೆ ಹಿ ಹೋ ಅವ್ರ ಕೊಯಿ ಯಹ ಬಾತೆ ಸಮಜ್ ನಾ ಸಕೆ. ಇಂಥ ಹೊಸ ಮಾತುಗಳನ್ನ ತಾವು ಕೆಲವೇ ಮಕ್ಕಳ ಹೊರತಾಗಿ ಎಲ್ಲರಿಗೂ ಜ್ಞಾನ ಗೊತ್ತಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸಾರಾ ಜಾಡ್ ಅಬ್ ಖಡಾ ಹೇ. ಈಗ ಇಡೀ ವೃಕ್ಷನೇ ಇದೆ, ಎಲ್ಲಾ ಧರ್ಮದವರು ಇದ್ದಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಕಿ ಟ್ಯೂರ್ ನಹಿ ಹೇ ಫಿರ್ ಟ್ಯೂರ್ ಖಡಾ ಹೋ ಜಾತಾ ಹೇ, ಬಾಕಿ ಟಾಲ್ ಟಾಲಿಯಾ ನಹಿ रहेगा. ಈಗಂತೂ ಬಾಬಾ ಹೇಳ್ತಿದ್ದಾರೆ, ಕಾಂಡ ಇಲ್ಲ, ಬೇರಿಲ್ಲ. ಯಾವಾಗ ಬೇರಿರುತ್ತೋ, ಕಾಂಡ ಇರುತ್ತೋ ಆಗ ಎಲ್ಲ ರಂಬೆ ಕೊಂಬೆಗಳು ಇರೋದಿಲ್ಲ. ಹೀಗೆ ಬಾಬಾ ಹೇಳ್ತಾರೆ, ಒಂದು ಧರ್ಮ ದೇವತಾ ಧರ್ಮ ಇದ್ದಾಗ ಎಲ್ಲಾ ಧರ್ಮಗಳು ಇರೋದಿಲ್ಲ, ಎಲ್ಲಾ ಧರ್ಮ ಇದ್ದಾಗ ದೇವತಾ ಧರ್ಮ ಇರೋದಿಲ್ಲ ಅಂತ ಹೇಳಿ ಬಾಬಾ ತಿಳಿಸಿದ್ದಾರೆ. ವಹ ಸಬ್ ಖತಮ್ ಹೋ ಜಾಯಂಗೆ. ಹೀಗೆ ದೇವಿ ದೇವತಾ ಧರ್ಮ ಸ್ಥಾಪನೆ ಆಗ್ತಿದ್ದಂಗೆ ಎಲ್ಲಾ ಧರ್ಮಗಳು ಸಮಾಪ್ತಿ ಆಗಿರುತ್ತೆ. ಬೇಹದ್ ಕಾ ಬಾಪ್ ಹಿ ಬೇಹದ್ ಗೆ ಸಮझाने देते हैं. ಹೀಗೆ ಬೇಹದ್ದಿನ ತಂದೆ ಇಡೀ ವಿಶ್ವದ ಬೇಹದ್ದಿನ ಜ್ಞಾನವನ್ನ ತಿಳಿಸ್ಕೊಡ್ತಿದ್ದಾರೆ. ಒಂದು ಧರ್ಮ, ಒಂದು ದೇಶದಲ್ಲ,
ಇಡೀ ಬೇಹದ್ದಿನ ಜ್ಞಾನ ಬಾಬಾ ಹೇಳ್ತಿದ್ದಾರೆ. ಸಬ್ ಸಾರಿ ದುನಿಯಾ ಪರ್ ರಾವಣ ರಾಜ್ಯ ಹೇ. ಯಾಕೆಂದ್ರೆ ಇಡೀ ಜಗತ್ತಿನ ತುಂಬೆಲ್ಲ ರಾವಣಂದೇ ರಾಜ್ಯ ಇದೆ. ಹಾಗಾಗಿ ರಾವಣನ ಸಮಾಪ್ತಿ ಮಾಡ್ಲಿಕ್ಕೆ ಇಡೀ ಜಗತ್ತಿಗಾಗಿ ಬಾಬಾರವರ ಜ್ಞಾನ ಅವಶ್ಯವಾಗಿದೆ. ಯ ಲಂಕಾ ಹೇ, ಇದು ರಾವಣನ ಲಂಕೆ ಆಗಿದೆ. ಯಹ ಲಂಕಾ ತೋ ಸಮುದ್ರಕ್ಕೆ ಪಾರ್ ಹೇ. ಹೇಳ್ತಾರಂತೆ ಆ ಲಂಕೆ ಅಂತೂ ಸಮುದ್ರ ಆಚೆ ಇದೆ. ಬೇಹದ್ ಕಿ ದುನಿಯಾ ಬಿ ಸಮುದ್ರ ಪಾರ್ ಹೇ. ಇಡೀ ಜಗತ್ತೇ ಈಗ ಸಮುದ್ರದ ಮಧ್ಯದಲ್ಲಿದೆ, ನೀರಿನ ಮಧ್ಯದಲ್ಲಿದೆ. ಇದನ್ನು ದ್ವೀಪ ಆಗಿದೆ, ಇದನ್ನು ಲಂಕೆ ಆಗಿದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಚಾರೋ ತರಫ್ ಪಾನಿ ಹೇ, ಸುತ್ತಲೂ ನಾಲ್ಕು ಕಡೆನೂ ನೀರಿದೆ, ಅಲ್ಲಲ್ಲಲ್ಲಿ ಭೂಪ್ರದೇಶ ಇದೆ. ಹಾಗಾಗಿ ಇದು ಕೂಡ ಲಂಕೆನೇ ಆಯ್ತಲ್ವಾ ಅಂತ ಹೇಳಿ ಬಾಬಾ ಕೇಳ್ತಾರೆ. ವಹ ಹದ್ ಕಿ ಬಾತೆ ಬಾಪ್ ಬೇಹದ್ ಕಿ ಬಾತೆ ಸಮझाते. ಶಾಸ್ತ್ರಗಳಲ್ಲಿ ಹೇಳಿರೋದು ಹದ್ದಿನ ಮಾತಾಯ್ತು. ಲಂಕಾ ಅಂತ ಹೇಳಿದ್ರು, ಒಂದು ದೇಶನ ಅಷ್ಟೇ ತೋರಿಸಿದ್ರು. ಆದ್ರೆ ಬಾಬಾ ಇಡೀ ವಿಶ್ವನೇ ಈಗ ಲಂಕೆ ಆಗಿದೆ, ಇದು ಬೇಹದ್ದಿನ ಮಾತು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಏಕ್ ಹಿ ಬಾಪ್ ಸಮझाने वाले ಹಿ ಮಹಾ ಪಡಾಯಿ ಹೇ. ಒಬ್ಬ ತಂದೆನೇ ಓದಿಸುವವರಾಗಿದ್ದಾರೆ. ವಿದ್ಯೆಯನ್ನ ಓದಿಸ್ತಾ ಇದ್ದಾರೆ, ತಿಳಿಸ್ತಾ ಇದ್ದಾರೆ. ಜಬ್ ನೌಕರಿ ಮಿಲಿ ಪಡಾಯಿ ಫಿರ್ रिजल्ट निकले तब तो पढ़ाई में लगे रहते हैं. ಬಾಬಾ ಕೂಡ ಹೇಳ್ತಿದ್ದಾರೆ, ಕೆಲವು ಹೊರಗಡೆ ವಿದ್ಯಾಭ್ಯಾಸದಲ್ಲಿ ನೌಕರಿ ಸಿಗುತ್ತೆ, ನೌಕರಿ ಸಿಗೋವರೆಗೂ ಓದ್ತಾನೆ ಇರ್ತಾರೆ. ಅಲ್ಲಿವರೆಗೂ ಅವ್ರ ವಿದ್ಯಾಭ್ಯಾಸದಲ್ಲೇ ಇರ್ತಾರೆ. ಯಾವಾಗ ನೌಕರಿ ಸಿಗುತ್ತೋ ಆ ವಿದ್ಯಾಭ್ಯಾಸ ಎಲ್ಲ ಬಿಟ್ಟು ಹೋಗ್ತಾರೆ. ಉಸ್ಮೆ ಹಿ ಬುದ್ಧಿ ಚಲ್ತಿ ರಹತೆ ಹೇ. ಓದೋವರೆಗೂ, ನೌಕರಿ ಸಿಗೋವರೆಗೂ ಅವ್ರದ್ದು ಬುದ್ಧಿ ಆ ವಿದ್ಯೆಯಲ್ಲೇ ತೊಡ್ಕೊಂಡಿರ್ತಾರೆ. ಸ್ಟೂಡೆಂಟ್ ಕಾ ಕಾಮ್ ಹೇ ಪಢಾಯಿ ಮೇ ಅಟೆನ್ಷನ್ ದೇನಾ. ವಿದ್ಯಾರ್ಥಿಗಳ ಕೆಲಸನೇ ಆಗಿದೆ ತಮ್ಮ ವಿದ್ಯಾಭ್ಯಾಸದ ಬಗ್ಗೆ ಬಹಳ ಗಮನ ಇಡೋದು. ಉಠತೆ ಬೈಠತೆ ಚಲ್ತೆ ಫಿರ್ತೆ ಯಾದ್ ಕರ್ನಾ ಹೇ. ತಾವು ಕೂಡ ಬೇಹದ್ದಿನ ವಿದ್ಯಾರ್ಥಿಗಳು, ಅದಕ್ಕಾಗಿ ನಿಮ್ಮ ಬುದ್ಧಿ ಇಷ್ಟು ಅಟೆನ್ಷನ್ ಇರ್ಬೇಕಾಗಿದೆ ವಿದ್ಯೆಯಲ್ಲಿ. ನಡೀತಾ ತಿರ್ಗಾಡ್ತಾ ಓಡಾಡ್ತಾ ಇಷ್ಟು ಅಟೆನ್ಷನ್ ಇರ್ಬೇಕಾಗಿದೆ ವಿದ್ಯೆಯ ಮೇಲೆ. ಹೇಗೆ ಆ ವಿದ್ಯಾರ್ಥಿಗಳ ವಿದ್ಯೆಯ ಮೇಲೆ ಎಷ್ಟು ಗಮನ ಕೊಡ್ತಾರೋ, ಎಷ್ಟು ಓದ್ತಾರೋ, ಹಾಗೆ ತಾವು ಮಕ್ಕಳು ಓದ್ಬೇಕಾಗಿದೆ. ಸ್ಟೂಡೆಂಟ್ ಕಿ ಬುದ್ಧಿ ಮೇ ಯಹ ಪಢಾಯಿ ರಹತೆ ಹೇ. ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಈ ವಿದ್ಯೆನೇ ಇರ್ಬೇಕಾಗಿದೆ. इम्तिहान में दिनों में बहुत मेहनत करते हैं कि यहाँ नापास ना हो जाए. ವಿದ್ಯಾರ್ಥಿಗಳು ಪರೀಕ್ಷೆಯ ಸಮಯದಲ್ಲಿ ಎಷ್ಟು ಪರಿಶ್ರಮ ಪಡ್ತಾರೆ. ಹಗ್ಲು ರಾತ್ರಿ ಓದ್ತಾರೆ, ನಿದ್ದೆ ಬರಬಾರ್ದಂತ ಊಟನೂ ಬಿಡ್ತಾರೆ. ನಿದ್ದೆ ಓಡಿಸೋ ಸಮಯ ಎಲ್ಲ ವಿದ್ಯೆಗಾಗೆ ಕೊಡ್ತಾರೆ. ಯಾರ ಜೊತೆ ಹೊರಗಡೆ ಸುತ್ತಾಡೋದಿಲ್ಲ, ಓಡಾಡೋದಿಲ್ಲ. ಹೀಗೆ ಎಷ್ಟು ಪರಿಶ್ರಮ ಪಡ್ತಾರೆ, ಯಾಕೆಂದ್ರೆ ನಾನು ಫೇಲ್ ಆಗ್ಬಾರ್ದು ಅಂತೇಳಿ. ಹಾಗೆ ಬಾಬಾ ಕೂಡ ಹೇಳ್ತಾರೆ, ತಾವು ಫೇಲ್ ಆಗ್ಬಾರ್ದು ಅಂತ ಹೇಳಿ ತಿಳ್ಕೊಂಡು ಎಷ್ಟು ಪರಿಶ್ರಮ ಪಡ್ಬೇಕಾಗಿದೆ. ಖಾಸ್ ಸವೇರೆ बगीचा के जाकर पढ़ाते हैं क्योंकि घर के शोर के ವೈಬ್ರೇಷನ್ ಗಂದಿ ಹೋತೆ ಹೇ. ಕೆಲವು ಮಕ್ಕಳಂತೂ ಮನೆಯಲ್ಲಿ ವಾತಾವರಣ ಸರಿ ಇರಲ್ಲ ಅಂತೇಳಿ ಉದ್ಯಾನವನಗಳಲ್ಲಿ, ತೋಟಗಳಲ್ಲಿ, ಏಕಾಂತದಲ್ಲಿ ಹೋಗಿ ಓದ್ತಾ ಇರ್ತಾರೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ವಿದ್ಯೆಗೆ ಅವರು ಎಷ್ಟು ವಿದ್ಯಾರ್ಥಿಗಳು ಗಮನ ಕೊಡ್ತಾರೆ ಅಂತ ಹೇಳಿ ಬಾಬಾ ತಿಳಿಸ್ತಿದ್ದಾರೆ. ಬಾಪ್ನೆ ಸಮझाया है ದೇಹಿ ಅಭಿಮಾನಿ ಬನು का अभ्यास डालो फिर भूलेंगे नहीं. ಬಾಬಾ ಹೇಳ್ತಾರೆ, ದೇಹಿ ಆಗಿರುವಂತ ಅಭ್ಯಾಸ ಮಾಡ್ತಾ ಹೋಗಿ, ಆಗ ಮರ್ತ್ ಹೋಗೋದಿಲ್ಲ. ಏಕಾಂತ ಕೆ ಸ್ಥಾನ್ ತೋ ಬಹುತ್ ಹೇ. शुरू में क्लास पूरा कर फिर तुम पहाड़ों पर चले जाते थे. ಬಾಬಾ ಹೇಳ್ತಿದ್ದಾರೆ, ಏಕಾಂತಕ್ಕಾಗಿ ಅಶರೀರಿಯಾಗಿ ಅಭ್ಯಾಸ ಮಾಡೋದಕ್ಕಾಗಿ ಏಕಾಂತ ಸ್ಥಳಗಳನ್ನ ಹುಡುಕಿ ಬಹಳ ಯೋಗ ಮಾಡಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಯಜ್ಞದ ಆರಂಭದಲ್ಲಿ ಬ್ರಹ್ಮ ತಂದೆ ಇದ್ದಾಗ ಕ್ಲಾಸ್ ಮುಗಿತಿದ್ದಂಗೆ ಎಲ್ಲರನ್ನ ಮತ್ತೆ ಪಹಾಡ ಮೇಲೆ ಕರ್ಕೊಂಡು ಹೋಗ್ತಿದ್ರು, ಅಲ್ಲಿ ಯೋಗ ಮಾಡಿಸ್ತಿದ್ರು, ಅಶರೀರಿ ಆಗುವಂತ ಅಭ್ಯಾಸ ಮಾಡಿಸ್ತಾ ಇದ್ರು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅಬ್ ದಿನ್ ಪ್ರತಿದಿನ್ ನಾಲೆಜ್ ಬಡ್ತಿ ಹೋತಿ ಜಾತೆ ಹೇ. ದಿನ ಪ್ರತಿದಿನ ಈ ಜ್ಞಾನ ವೃದ್ಧಿ ಆಗ್ತಾ ಹೋಗುತ್ತೆ, ತಮ್ಮಲ್ಲಿ ಆತ್ಮಿಕ ಸ್ಥಿತಿ ಹೆಚ್ಚಾಗ್ತಾ ಹೋಗ್ಬೇಕಾಗಿದೆ. ಸ್ಟೂಡೆಂಟ್ ಕಾ ಏಮ್ ಆಬ್ಜೆಕ್ಟ್ ಯಾದ್ ರಹತೆ ಹೇ. ವಿದ್ಯಾರ್ಥಿಗಳಿಗೆ ತಮ್ಮ ಗುರಿ ನೆನಪಿರ್ಬೇಕಾಗಿದೆ. ತಾವು ಓದ್ತಾ ಇರೋದೇ ಅಶರೀರಿ ಆಗೋದಕ್ಕಾಗಿ, ಮನೆಗೆ ಹೋಗೋದಕ್ಕಾಗಿ. ಹಾಗಾಗಿ ಅಶರೀರಿ ಆಗುವ
ಗುರಿಯನ್ನ ಇಟ್ಕೊಳ್ಳಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಯಹ ಹಿ ವಾನಪ್ರಸ್ಥ ಅವಸ್ಥಾ ಮೇ ಜಾನೆ ಕಿ ಪಡಾಯಿ ಹೇ. ಬಾಬಾ ಹೇಳ್ತಿದ್ದಾರೆ ಇದು ವಾನಪ್ರಸ್ಥ ಅವಸ್ಥೆಯಲ್ಲಿ ಹೋಗುವುದಕ್ಕಾಗಿ ಈ ವಿದ್ಯೆ ಆಗಿದೆ. ಶಿವಾಯಿ ಏಕಕ್ಕೆ ಅವ್ರ ಕೊಯಿ ಪಡನಾ ಸಕೆ. ಈ ವಿದ್ಯೆಯನ್ನ ವಾನಪ್ರಸ್ಥದಲ್ಲಿ ಹೋಗುವಂತಹ ವಿದ್ಯೆಯನ್ನ ಒಬ್ಬ ತಂದೆಯಲ್ಲದೆ ಮತ್ತೆ ಯಾವುದೇ ಸಾಧು ಸಂತ ಮಹಾತ್ಮರು ಓದಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧು ಸಂತ ಆದಿ ಸಬ್ ಭಕ್ತಿ ಕೆ ಲಿಯೇ ಸಿಕ್ಲಾತೆ ಹೇ. ಸಾಧು ಸಂತರು ಭಕ್ತಿ ಹೇಗ್ ಮಾಡ್ಬೇಕು, ಶಾಸ್ತ್ರ ಹೇಗ್ ಓದ್ಬೇಕು ಇದನ್ನ ಹೇಳ್ಕೊಟ್ಟಿದ್ದಾರೆ. ಅವರು ಕೇವಲ ಭಕ್ತಿಯನ್ನ ಹೇಳ್ಕೊಟ್ಟಿದ್ದಾರೆ ಹೊರತು ಮನೆಗೆ ಹೋಗೋದು ಹೇಗೆ ಅನ್ನೋದಂತೂ ಹೇಳ್ಕೊಟ್ಟಿಲ್ಲ. ವಾಣಿ ಸೆ ಪರೆ ಜಾನೆ ಕಾ ರಾಸ್ತಾ ಏಕ್ ಬಾಪ್ ಹಿ ಬತ್ಲಾತೆ ಹೇ. ವಾಣಿಯಿಂದ ದೂರ ಹೋಗುವ ಮಾರ್ಗವನ್ನ ಒಬ್ಬ ತಂದೆನೇ ತಿಳಿಸ್ಕೊಡ್ತಾ ಇದ್ದಾರೆ. ಏಕ್ ಬಾಪ್ ಹಿ ಸಬ್ಕೋ ವಾಪಿಸ್ ಲೇ ಜಾತೆ ಹೇ. ಒಬ್ಬ ತಂದೆನೇ ಎಲ್ಲರನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಬಾಬಾ ಹೇಳಿದ್ರೆ ನಾನು ಸರ್ವ ಧರ್ಮದವ್ರನ್ನೂ ಕೂಡ ಉದ್ಧಾರ ಮಾಡ್ಬೇಕಾಗಿದೆ, ಸರ್ವಿಸ್ ಮಾಡ್ಬೇಕಾಗಿದೆ. ಅಬ್ ತುಮಾರಿ ಹಿ ಬೇಹದ್ ಕಿ ವಾನಪ್ರಸ್ಥ ಅವಸ್ಥಾ ಜಿಸ್ಕೋ ಕೊಯಿ ನಹಿ ಜಾನ್ತೆ ಹೇ. ತಮ್ದು ವಾನಪ್ರಸ್ಥ ಸ್ಥಿತಿ ಆಗಿದೆ. ಇಡೀ ಜಗತ್ತಿಗೆ ಈಗ ವಾನಪ್ರಸ್ಥ ಸ್ಥಿತಿ. ಆದ್ರೆ ಈ ವಿಷಯ ಅಂತೂ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬ್ ಕಹತೆ ಹೇ ಬಚ್ಚೆ ತುಮ್ ಸಬ್ ವಾನಪ್ರಸ್ಥಿ ಹೋ. ಬಾಬಾ ಮಕ್ಕಳಿಗಾಗಿ ಹೇಳ್ತಿದ್ದಾರೆ, ತಾವು ಎಲ್ಲರೂ ಹಿರಿಯರೇ ಇರ್ಬೋದು, ಚಿಕ್ಕವ್ರು ಇರ್ಬೋದು, ದೊಡ್ಡವ್ರು ಇರ್ಬೋದು, ಮಕ್ಕಳೇ ಇರ್ಬೋದು, ಎಲ್ಲರದು ವಾನಪ್ರಸ್ಥ ಸ್ಥಿತಿ ಆಗಿದೆ. ಸಾರಿ ದುನಿಯಾ ಕಿ ವಾನಪ್ರಸ್ಥ ಅವಸ್ಥಾ ಹೇ. ಕೊಯಿ ಬಡೆ ನಾ ಕೊಯಿ ಪಡೆ ನಾ ಪಡೆ ವಾಪಿಸ್ ಸಬ್ಕೋ ಜಾನಾ ಹೇ. ಓದ್ರಿ ಓದ್ದೇ ಇರ್ರಿ. ಬಾಬಾ ಹೇಳ್ತಿದ್ದಾರೆ ಎಲ್ಲರಂತೂ ವಾಪಸ್ ಹೋಗ್ಬೇಕಾಗಿದೆ. ತಾವು ಮಕ್ಕಳು ವಿದ್ಯಾಭ್ಯಾಸ ಓದ್ತಿದ್ದೀರಿ, ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ. ಹೊರಗಡೆ ಆತ್ಮಗಳು ಯಾರು ಓದ್ತಾ ಇಲ್ಲ ಅವ್ರನ್ನೂ ಕರ್ಕೊಂಡು ಹೋಗ್ತೀನಿ. ಹೀಗೆ ಎಲ್ಲರೂ ವಾಪಸ್ ಮನೆಗೆ ಹೋಗ್ಬೇಕಾಗಿದೆ. ಜೋ ಭಿ ಆತ್ಮ ಯೇ ಮೂಲ ವತನ್ ಮೇ ಜಾಯಂಗೆ ವಹ ಅಪ್ನೆ ಅಪ್ನೆ ಸೆಕ್ಷನ್ ಮೇ ಚಲಿ ಜಾಯಂಗೆ. ಯಾವಾಗ ವಾಪಸ್ ಹೋಗ್ತೀರಿ ಮೂಲ ವತನದಲ್ಲಿ, ಅವಾಗ ನಿಮ್ಮ ನಿಮ್ಮ ಸೆಕ್ಷನ್ ನಲ್ಲೇ ಹೋಗಿ ಕೂತ್ಕೊಳ್ತೀರಿ. ಬಾಬಾ ಇಲ್ಲಿ ಸಾಕಾರದಲ್ಲಿ ಇದ್ದಾಗೆ ಎಲ್ಲ ಅವರವರ ಧರ್ಮದಲ್ಲಿ ಕರ್ಕೊಂಡ್ ಬರ್ತಾರೆ. ನಿನ್ನೆ ಹೇಳಿದ್ರಲ್ಲಿ ಬಾಬಾ ಅವರವರ ಧರ್ಮದಲ್ಲೇ ಬರ್ಬೇಕು. ಕ್ರಿಶ್ಚಿಯನ್ ಇರೋರೆಲ್ಲ ಕ್ರಿಶ್ಚಿಯನ್ ಧರ್ಮದಲ್ಲೇ ಬರ್ಬೇಕು, ದೇವತಾತ್ಮಗಳು ದೇವತಾತ್ಮನ ಧರ್ಮದಲ್ಲೇ ಬರ್ಬೇಕು. ಎಲ್ಲರನ್ನ ಇಲ್ಲೇ ಎಲ್ಲ ಡಿವೈಡ್ ಮಾಡ್ಕೊಂಡು ವಾಪಸ್ ಮನೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದಾಗ ಅವರವರ ಸೆಕ್ಷನ್ ನಲ್ಲೇ ವಿಭಾಗದಲ್ಲೇ ಕೂಡ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಆತ್ಮೋ ಕಾ ಜಾಡ್ ಬಿ ವಂಡರ್ಫುಲ್ ಬನಾ ಹುವಾ ಹೇ. ಈ ಆತ್ಮಗಳ ವೃಕ್ಷ ಇದು ಬಹಳ ಅದ್ಭುತವಾಗಿ ಮಾಡಲ್ಪಟ್ಟಿದೆ. ಯಾವ್ಯಾವ ವಿಭಾಗದಲ್ಲಿ ಎಲ್ಲೆಲ್ಲಿ ಆತ್ಮಗಳಿರ್ಬೇಕು ಅವ್ರು ಅಲ್ಲೆಲ್ಲೇ ಇರ್ತಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಯಹ ಸಾರಾ ಡ್ರಾಮ್ ಚಕ್ರ ಬಿಲ್ಕುಲ್ ಅಕ್ಯುರೇಟ್ ಹೇ. ಇಡೀ ನಾಟಕ, ಈ ಚಕ್ರ, ಈ ವೃಕ್ಷ ಬಹಳ ಅಕ್ಯುರೇಟ್ ಇದಾವೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಜರಾ ಬಿ ಫರ್ಕ್ ನಹಿ. ಅದರಲ್ಲಿ ಸ್ವಲ್ಪ ಕೂಡ ವ್ಯತ್ಯಾಸ ಆಗೋದಿಲ್ಲ. ದೇವತಾ ಆತ್ಮಗಳು ಎಲ್ಲಿ ಹೋಗಿ ಕೂಡಬೇಕು ಅಲ್ಲೇ ಎಲ್ಲರೂ ಅದೇ ಸ್ಥಾನದಲ್ಲಿ ಹೋಗಿ ಕೂಡ್ಬೇಕು. ಹೀಗೆ ಬಾಬಾ ಹೇಳ್ತಿದ್ದಾರೆ ಬಹಳಷ್ಟು ಅಕ್ಯುರೇಟ್ ಇದೆ. लीवर और सिलेंडर गड़ी होती है ना, लीवर गड़ी बिल्कुल एक्युरेट रहते हैं. ಬಾಬಾ ಹೇಳ್ತಿದ್ದಾರೆ ಗಡಿಯಾರಗಳಲ್ಲಿ ಲಿವರ್ ಗಡಿಯಾರ ಮತ್ತು ಸಿಲಿಂಡರ್ ಗಡಿಯಾರ ಅಂತ ಹೇಳಿ ಇರುತ್ತೆ. ಲಿವರ್ ಗಡಿಯಾರ ಬಹಳಷ್ಟು ಅಕ್ಯುರೇಟ್ ಆಗಿ ನಡೆಯುತ್ತೆ. इसमें कोई कितने भी बुद्धि योग है लीवर रहता है, कितना किनका सिलेंडर रहता है उनको कोई की बिल्कुल ही लगता ही नहीं. ಬಾಬಾ ಕೂಡ ಹೇಳ್ತಿದ್ರೆ ಯಾರ್ದು ಬುದ್ಧಿ ಲಿವರ್ ಗಡಿಯಾರ ತರ ಇರುತ್ತೆ ಅವ್ರದ್ದು ಬುದ್ಧಿ ಬಹಳ ಯೋಗಯುಕ್ತ ಆಗಿರುತ್ತೆ. ಯಾರ್ದು ಸಿಲಿಂಡರ್ ತರ ಇರುತ್ತೆ ಬಾಬಾ ಹೇಳ್ತಾರೆ ಅವ್ರದ್ದು ಬುದ್ಧಿ ಮಂದ ಇರುತ್ತೆ ಅಂತ ಹೇಳಿ. बड़ी जैसली गड़ी जैसी चलती ही नहीं है. तुमको बिल्कुल ही लिवर गड़ी बनना है तो ರಾಜಾಯಿ ಮೇ ಜಾಯಂಗೆ. ತಾವಂತೀಗ ಲಿವರ್ ಗಡಿಯಾರದ ತರ ಆಗ್ಬೇಕಾಗಿದೆ, ರಾಜ್ಯ ಪದವಿನೇ ಪಡಿಬೇಕಾಗಿದೆ, ಪುರುಷಾರ್ಥ ಚೆನ್ನಾಗಿ ಮಾಡ್ಬೇಕಾಗಿದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸಿಲಿಂಡರ್ ಪ್ರಜಾ ಮೇ ಜಾಯಂಗೆ. ಹೀಗೆ ಬಾಬಾ ಹೇಳ್ತಿದ್ದಾರೆ ಸಿಲಿಂಡರ್ ಗಡಿಯಾರ ಅಂದ್ರೆ ಮೊನ್ನೆ ಅಕ್ಯುರೇಟ್ ಆಗಿರೋದಿಲ್ಲ, ಸರಿಯಾಗಿ ಪುರುಷಾರ್ಥ ಮಾಡಲ್ಲ ಅಂತವ್ರಿಗೆ ಬಾಬಾ ಸಿಲಿಂಡರ್ ಗಡಿಯಾರ ಅಂತ ಹೇಳಿ ಹೇಳ್ತಿದ್ದಾರೆ. ಅವರು ಪ್ರಜೆಗಳಲ್ಲಿ ಹೊರಟೋಗ್ತಾರೆ. ಪುರುಷಾರ್ಥ ಲಿವರ್ ಬನ್ನೇ ಕಾ ಕರ್ನಾ ಹೇ. ಬಾಬಾ ಹೇಳ್ತಿದ್ದಾರೆ ಪುರುಷಾರ್ಥ
ಲಿವರ್ ಮಾಡುವ ಪುರುಷಾರ್ಥನೇ ಲಿವರ್ ಗಡಿಯಾರ ತರದೇ ಪುರುಷಾರ್ಥ ಮಾಡ್ಬೇಕಾಗಿದೆ, ಎಕ್ಯುರೇಟ್ ಆಗ್ಬೇಕಾಗಿದೆ. राजाई पद पाने वाले की राजाई पद पाने वाले के लिए कोटों में कोई कहा जाता है. ರಾಜ್ಯ ಪದವಿ ಪಡ್ಕೊಳ್ಳೋರು ಅಂದ್ರೇನೆ ಸಾಧಾರಣ ಅಲ್ಲ, ಕೋಟಿಯಲ್ಲಿ ಕೆಲವರು ಮಾತ್ರ ಅಂತೇಳಿ ಗಾಯನ ಇದೆ. ಆ ಕೆಲವರು ತಾವೇ ಆಗ್ಬೇಕಾಗಿದೆ. ಬಾಬಾ ಹೇಳ್ತಿದ್ದಾರೆ, ವಹಿ ವಿಜಯ್ ಮಾಲೆ ಫಿರೋನೆ ವಾಲೆ ಜಾತೆ. ಹೀಗೆ ಬಾಬಾ ಹೇಳ್ತಾರೆ, ಯಾರು ರಾಜ್ಯ ಪದವಿಯನ್ನ ಪಡ್ಕೊಳ್ತಾರೆ ಅವರೇ ವಿಜಯ ಮಾಲೆಯಲ್ಲಿ ಪೋಣಿಸಲಾಗ್ತಾರೆ, ಪೋಣಿಸಲ್ಪಡ್ತಾರೆ. ಬಚ್ಚೆ ಸಮಸ್ತೆ ಹಿ ಮೆಹನತ್ ಬರೋಬರ್ ಹೇ. ತಾವು ಮಕ್ಕಳ ಪರಿಶ್ರಮವಂತೂ ಸರಿಯಾಗಿದೆ. ಕತೆ ಹೇ ಬಾಬಾ ಘಡಿ ಘಡಿ ಭೂಲ್ ಜಾತೆ ಹೇ. ಬಾಬಾ ಹೇಳ್ತಾರೆ, ಪರಿಶ್ರಮ ಪಡಿ, ನೆನಪಿನಲ್ಲಿರುವ ಪರಿಶ್ರಮ ಪಡಿ. ಆದ್ರೆ ತಾವು ಮಕ್ಕಳು ಹೇಳ್ತಾರಂತೆ ಬಾಬಾರವ್ರಿಗೆ, ಬಾಬಾ ನಾವು ನೆನಪು ಮತ್ತೆ ಮತ್ತೆ ಮರ್ತು ಹೋಗ್ತೀವಿ. ಬಾಬ್ ಸಮझाते हैं बच्चे जितना पहलवान बनेंगे तो माया भी ಜಬರ್ದಸ್ತ್ ಲಡಾಯಿಂಗೆ. ತಾವು ಮಕ್ಕಳು ಎಷ್ಟೆಷ್ಟು ಯೋಗದ ಸ್ಥಿತಿಯಲ್ಲಿ ಹೋಗ್ತೀರಿ, ಪೈಲ್ವಾನ್ ಆಗ್ತಾ ಹೋಗ್ತೀರಿ, ಮಾಯೆ ಕೂಡ ಜಬರ್ದಸ್ತ್ ಆಗಿ ಯುದ್ಧಕ್ಕೆ ಬರುತ್ತೆ ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ರಿ. ಮಲ್ಲ ಯುದ್ಧ ಹೋತಿ ಹೇನಾ, ಹೀಗೆ ಬಾಬಾ ಹೇಳ್ತಾರೆ, ಮಲ್ಲ ಯುದ್ಧ ಇದೆ ಅಲ್ವಾ ಮಾಯೆ ಜೊತೆಗೆ, ಪೈಲ್ವಾನ್ ಆಗಿ ಯುದ್ಧ ಮಾಡೋದಿದೆ. ಉಸ್ಮೆ ಬಡಿ संभाल रखते हैं, ಪೈಲ್ವಾನ್ ಜಾನ್ತೆ ಹೇ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಈಗ ಮಾಯೆಯನ್ನ ತಾವು ಚೆನ್ನಾಗಿ ಗುರ್ತಿಸ್ಬೇಕಾಗಿದೆ. ಯಾಕೆಂದ್ರೆ ತಾವು ಪೈಲ್ವಾನ್ ಆದ್ರೆ ಅದು ಕೂಡ ಪೈಲ್ವಾನಾಗೆ ಬರುತ್ತೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಪೈಲ್ವಾನರ ವಿಚಾರ ಪೈಲ್ವಾನ್ಗೆ ಗೊತ್ತಿರುತ್ತೆ. ಹೇಗೆ ಅವ್ರು ಶಕ್ತಿಶಾಲಿ ಇದ್ದಾರೆ, ಅವ್ರನ್ನ ಹೇಗೆ ಬೀಳಿಸ್ಬೋದು, ಹೇಗೆ ಉಳಿಸ್ಬೋದು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಹಾಗೆ ಬಾಬಾ ಹೇಳ್ತಿದ್ದಾರೆ, ತಾವು ಪೈಲ್ವಾನ್ ಆಗ್ತೀರಂದ್ರೆ ಮಾಯೆ ಪೈಲ್ವಾನ ರೂಪವನ್ನು ಕೂಡ ಗುರ್ತಿಸ್ಬೇಕಾಗಿದೆ. ಯಹ ಬಿ ಐಸೆ ಹೇ ಮಹಾವೀರ್ ಬಚ್ಚೆ ಬಿ ಹೇ. ಬಾಬಾ ಕೂಡ ಹೇಳ್ತಿದ್ರಿ, ಇಲ್ಲಿ ಕೂಡ ಮಹಾವೀರ ಮಕ್ಕಳಿದ್ದೀರ ಅಂದ್ರೆ ಮಾಯೆ ಕೂಡ ಅದೇ ರೂಪದಲ್ಲೇ ಬರುತ್ತೆ. ಉನ್ಮೆ ಬಿ ನಂಬರ್ ವಾರ್ ಹೇ. अच्छे अच्छे महावीरों को भी माया भी अच्छी तरह तूफान में ले जाती है. ಹೀಗೆ ಬಾಬಾ ಹೇಳ್ತಾರೆ, ಒಳ್ಳೊಳ್ಳೆ ಮಹಾರಥಿ ಮಕ್ಕಳನ್ನು ಕೂಡ ಮಾಯೆ ತನ್ನ ಬಿರುಗಾಳಿಯಲ್ಲಿ ಹೇಳ್ಕೊಂಡು ಹೋಗುತ್ತೆ. ಬಾಬಾನೇ ಸಮझाया है, माया कितना भी हैरान करे तूफान लाए तो ಖಬರ್ದಾರ್ ರಹನಾ ಹೇ. ಬಾಬಾ ಮಕ್ಕಳಿಗಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಮಾಯೆ ಬಲೆ ಎಷ್ಟೇ ಬಿರುಗಾಳಿ ಬರ್ಲಿ, ಎಷ್ಟೇ ತುಫಾನ್ ತರ್ಲಿ, ನಿಮ್ಮನ್ನ ಎಷ್ಟು ಸುಸ್ತು ಮಾಡ್ಲಿ, ಹೈರಾಣ್ ಮಾಡ್ಲಿ, ಆದ್ರೆ ಬಹಳ ಎಚ್ಚರಿಕೆಯಿಂದ ಇರ್ಬೇಕು. ಇದು ಮಾಯೆ ಅನ್ನೋದನ್ನ ಗುರ್ತಿಸೋರಾಗ್ರಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಕೊಯಿ ಬಾತ್ ಮೇ ಹಾರ್ನಾ ನಹಿ ಹೇ. ಯಾವುದೇ ಮಾತಿನಲ್ಲಿ ಕೂಡ ಮಾಯೆಗೆ ಸೋತೋಗ್ಬೇಡಿ. ಮಾಯೆ ಯಾವ ರೂಪದಲ್ಲಿ ಬರುತ್ತೆ ಹೇಳಕ್ ಆಗೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸನ್ಯಾಸ ಮೇ ಮನ್ಸಾ ಮೇ ತುಫಾನ್ ಬಲ ಆಯೆ ಕರ್ಮೇಂದ್ರಿ ಸೇ ನಹಿ ಕರ್ನಾ ಹೇ. ಬಲೆ ಮನಸ್ಸಿನಲ್ಲಿ ಬಿರುಗಾಳಿ ಬರುತ್ತೆ, ಆ ಮನಸ್ಸಿನಲ್ಲಿ ಬಂದಿರುವ ಬಿರುಗಾಳಿಯನ್ನ ಕರ್ಮೇಂದ್ರಿಯಗಳ ಮೂಲಕ ಮಾಡಬೇಡಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ತುಫಾನ್ ಆತೆ ಹೇ ಗಿರಾನೆ ಕೆ ಲಿಯೆ. ಬಿರುಗಾಳಿ ಬರೋದೇ ತಾವು ಮಕ್ಕಳನ್ನ ಬೀಳಿಸ್ಲಿಕ್ಕೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತಾವು ಬಿದ್ದೋಗ್ಬೇಡಿ, ಸೋತೋಗ್ಬೇಡಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಮಾಯಾ ಕಿ ಲಡಾಯಿ ನ ಹೋ ತೋ ಪೈಲ್ವಾನ್ ಕೈಸೆ ಬನೆಂಗೆ. ಮಾಯೆ ಯುದ್ಧನೇ ಬರ್ಲಿಲ್ಲ ಅಂದ್ರೆ, ಮಾಯೆ ನಿಮ್ಗೆ ಪರಿಸ್ಥಿತಿನೇ ತರ್ಲಿಲ್ಲ ಅಂದ್ರೆ ತಾವು ಪೈಲ್ವಾನರು ಹೇಗಾಗ್ತೀರಿ. ಹಾಗಾಗಿ ಮಾಯೆ ಬರೋದೇ ತಮ್ಮನ್ನ ಪೈಲ್ವಾನ ಮಾಡ್ಲಿಕ್ಕೆ, ಶಕ್ತಿಶಾಲಿ ಮಾಡ್ಲಿಕ್ಕೆ, ಧೈರ್ಯವಂತರನ್ನಾಗಿ ಮಾಡ್ಲಿಕ್ಕೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಮಾಯಾಕೆ ತೂಫಾನೋ ಕಿ ಪರ್ವಾಹ ನಹಿ ಕರ್ನಿ ಚಾಹಿಯೆ. ಮಾಯೆ ಬಿರುಗಾಳಿಗೆ ಹೆದರ್ಕೊಳ್ಬಾರ್ದಾಗಿದೆ. ಪರಂತು ಚಲ್ತೆ ಚಲ್ತೆ ಕರ್ಮೇಂದ್ರಿಕೆ ವಶ್ ಹೋ ಜಟ್ ಗಿರ್ ಪಡ್ತೆ ಹೇ. ಆದ್ರೆ ಕೆಲವು ಮಕ್ಕಳು ನಡೀತಾ ಕರ್ಮೇಂದ್ರಿಯಗಳಿಗೆ ವಶರಾಗಿ ಬಿದ್ದೋಗ್ತಾರೆ. ಯಹ ಬಾಪ್ ತೋ ರೋಜ್ ಸಮझाते हैं, ಕರ್ಮೇಂದ್ರಿ ಸೇ ಐಸೆ ವಿಕರ್ಮ ನಹಿ ಕರ್ನಾ. ಬಾಬಾರವರು ಪ್ರತಿದಿನ ಹೇಳ್ತಿದ್ದಾರೆ, ಕರ್ಮೇಂದ್ರಿಯಗಳಿಂದ ಎಂದೂ ವಿಕರ್ಮ ಮಾಡ್ಬಿಟ್ಟು, ಭಲೆ ವಿಕಲ್ಪ ಬರುತ್ತೆ ಬುದ್ಧಿಯಲ್ಲಿ, ಸಂಕಲ್ಪದಲ್ಲಿ, ಅದನ್ನ ಕರ್ಮೇಂದ್ರಿಯದಲ್ಲಿ ಎಂದು ತರಬೇಡಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬೇಕಾಯ್ದ ಕಾಮ್ ಕರ್ನಾ ಚೋಡೆಂಗೆ ನಹಿ ತೋ
ಪಾಯಿ ಪೈಸಕ ಪದ ಪಾಯಂಗೆ ಬಾಬಾ ಕೂಡ ಹೇಳ್ತಿದ್ದಾರೆ, ಕಾಯ್ದೆಗೆ ವಿರುದ್ಧವಾಗಿ ಏನಾದ್ರೂ ನಡ್ಕೊಳ್ತೀರಂದ್ರೆ ಬಾಬಾ ಹೇಳ್ತಾರೆ ಕಡಿಮೆ ಪದವಿಯನ್ನ ಪಡ್ಕೊಳ್ಬೇಕಾಗತ್ತೆ. ಹಾಗಾಗಿ ತಂದೆಯ ಶ್ರೀಮತಕ್ಕೆ ವಿರುದ್ಧವಾಗಿ ಎಂದೂ ನಡಿಬೇಡಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅಂದರ್ ಖುದ್ ಬಿ ಸಮಜ್ತೆ ಹೇ ಹಮ್ ನಾಪಾಸ್ ಹೋ ಜಾಯೆ. ಹೀಗೆ ಕಾಯ್ದೆಗೆ ವಿರುದ್ಧವಾಗಿ ನಡ್ಕೊಳ್ತಾರೆ, ಶ್ರೀಮತಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾರೆ, ಆಗ ಒಳಗೆ ತಿಳ್ಕೊಳ್ತಾರಂತೆ ನಾವು ಶ್ರೀಮತದಂತೆ ನಡೀತಾ ಇಲ್ಲ, ಸೇವೆ ಮಾಡ್ತಾ ಇಲ್ಲ, ಬಾಬಾ ನೆನಪು ಮಾಡ್ತಾ ಇಲ್ಲ, ನಾವು ಫೇಲ್ ಆಗ್ತೀವಿ ಏನೋ ಅಂತ ಹೇಳಿ ಬುದ್ಧಿಯಲ್ಲಿ ವಿಚಾರ ಬರುತ್ತೆ. ಜಾನತೋ ಸಬ್ ಕುಚ್ಚ ಹೈ. ತಿಳ್ಕೊಳ್ಳೋದಂತೂ ಎಲ್ಲವನ್ನ ತಿಳ್ಕೊಂಡಿದ್ರಿ, ಆದ್ರೆ ಅದನ್ನ ಕಾರ್ಯದಲ್ಲಿ ತರ್ತಾ ಇಲ್ಲ, ಅದಕ್ಕಾಗಿ ನಾವು ಫೇಲ್ ಆಗ್ತೀವಿ ಏನೋ ಅನ್ನುವಂತ ಭಯ ಕೂಡ ಇದೆ. ಬಾಪ್ कहते हैं मेरे को याद करते रहो तो यह याद भी ವಿನಾಶ್ ಕೋ ನಹಿ ಪಾತೆ ಹೇ. ಹೀಗೆ ಬಾಬಾ ಹೇಳ್ತಾರೆ, ತಾವು ಮಕ್ಕಳ ನನ್ನನ್ನ ನೆನಪು ಮಾಡ್ತಾ ಇದೆ, ನೆನಪು ಎಂದೂ ವಿನಾಶ ಆಗೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಬಾಬಾ ನೆನಪು ಅಂದ್ರೇನೆ ಶಾಶ್ವತ. ಹಾಗಾಗಿ ನೆನಪು ಮಾಡ್ತೀರಂದ್ರೆ ಎಂದೂ ಅಳಿಸೋಗೋದಿಲ್ಲ, ಎಂದೂ ವಿನಾಶ ಆಗೋದಿಲ್ಲ, ಜಮಾ ಆಗ್ತಾ ಹೋಗುತ್ತೆ. ಯಹ ಭಿ ತುಮ್ ಸಮಜ್ ಸಕ್ತೆ ಹೋ. ಬಾಬಾ ತೊಡೆ ಹಿ ಕಿ ಯಾದ್ ಕರ್ನೆ ಸೆ ಸ್ವರ್ಗ ಮೇ ಆ ಜಾಯಂಗೆ. ಸ್ವಲ್ಪ ನೆನಪು ಮಾಡಿದ್ರೆ ಸಾಕು ಸ್ವರ್ಗದಲ್ಲಿ ಬರ್ತೀರಿ, ಸ್ವಲ್ಪ ಜ್ಞಾನ ತಿಳ್ಕೊಂಡ್ರೆ ಸಾಕು ಸ್ವರ್ಗದಲ್ಲಿ ಬರ್ತೀರಿ. ನೆನಪು ಅವಿನಾಶಿ ಆಗಿರೋದು, ಹಾಗಾಗಿ ನೆನಪು ಮಾಡಿ, ನೆನಪು ಎಂದೂ ವಿನಾಶ ಆಗೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಥೋಡಾ ಯಾದ್ ಕರ್ನೆ ಸೆ ಅಥವಾ ಬಹುತ್ ಯಾದ್ ಕರ್ನೆ ಸೆ ಕ್ಯಾ ಕ್ಯಾ ಪದ ಮಿಲೇಗಾ ಯಹ ಭಿ ತುಮ್ ಸಮಜ್ ಸಕ್ತೆ ಹೋ. ಹೆಚ್ಚು ನೆನಪು ಮಾಡೋದ್ರಿಂದ ಏನಾಗುತ್ತೆ, ಕಡಿಮೆ ನೆನಪು ಮಾಡೋದ್ರಿಂದ ಏನಾಗುತ್ತೆ, ತಾವು ಮಕ್ಕಳು ತಿಳ್ಕೊಂಡಿದ್ರಿ. ಸ್ವಲ್ಪ ನೆನಪು ಮಾಡಿದ್ರೇನೆ ಸ್ವರ್ಗಕ್ಕೆ ಬರ್ತೀರಂದ್ಮೇಲೆ ಇನ್ನು ಹೆಚ್ಚು ನೆನಪು ಮಾಡಿದ್ರೆ ಇನ್ನೇನ್ ಲಾಭ ಆಗ್ಲಿಕ್ಕಿಲ್ಲ, ಇನ್ನು ಯಾವ ಪ್ರಾಪ್ತಿ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಹಾಗಾಗಿ ನೆನಪು ಎಂದೂ ಅಳಿಸೋಗೋದಿಲ್ಲ, ನೆನಪು ಮಾಡ್ತಾನೆ ಇರ್ರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಕೊಯಿ ಬಿ ಚಿಪಾ ನಹಿ ಸಕ್ತೆ. ಯಾರು ಯೋಗದಲ್ಲಿರ್ತಾರೆ ಅವ್ರನ್ನಂತೂ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಕೋನ್ ಕ್ಯಾ ಕ್ಯಾ ಬನೆಂಗೆ ಖುದ್ ಬಿ ಸಮಜ್ ಸಕ್ತೆ ಹೋ. ನೆನಪಿನಿಂದ ಯಾರ್ಯಾರು ಯಾವ್ಯಾವ ಪದವಿಯನ್ನ ಪಡ್ಕೊಳ್ತಾರೆ ಸ್ವತಃವಾಗಿ ತಿಳ್ಕೊಳ್ಬಹುದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅಗರ್ ಹಮ್ ಕಭಿ ಹಾರ್ಟ್ ಫೇಲ್ ಹೋ ಜಾಯೆ ತೋ ಕಿಸ್ ಪದ ಹೋ ಪಾಯಂಗೆ. ಬಾಪ್ ಸೆ ಪೂಚಾ ಬಿ ಸಕ್ತಾ ಹೇ. ಬಾಬಾ ಹೇಳ್ತಾರೆ, ನಾವು ಪಾಸ್ ಆಗ್ತೀವೋ ಫೇಲ್ ಆಗ್ತೀವೋ ಅಂತ ಹೇಳಿ ಹೃದಯ ವಿಧೇಯರಾಗಬೇಡಿ. ನಾವ್ ಏನ್ ಪದವಿಯನ್ನ ಪಡ್ಕೊಳ್ತೀವಿ ಅನ್ನೋದು ತಂದೆ ಕೂಡ ಕೇಳ್ಬಹುದಾಗಿದೆ. ಆಗೆ ಚಲ್ಕರ್ ಆಪೇ ಹಿ ಸಮಜ್ತೆ ಜಾಯಂಗೆ. ಮುಂದೆ ಹೋದಂತೆ ತಾವು ಯಾವ ಪದವಿಯನ್ನ ಪಡ್ಕೊಳ್ತೀರಿ ತಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ನಾವಿಷ್ಟು ಪುರುಷಾರ್ಥ ಮಾಡಿದೀವಿ, ಎಷ್ಟು ನೆನಪು ಮಾಡಿದೀವಿ, ಮುಂದೆ ಹೋದಂತೆ ತಮ್ಗೆ ಸಾಕ್ಷಾತ್ಕಾರ ಆಗುತ್ತೆ ಯಾವ ಪದವಿಯನ್ನ ಪಡ್ಕೊಳ್ತೀವಿ ಅನ್ನೋದು. ವಿನಾಶಿ ಸಾಮ್ನೆ ಖಡಾ ಹೇ, ತೂಫಾನ್ ಬರ್ಸಾತ್ ನ್ಯಾಚುರಲ್ ಕೆಲಾಮಿಟೀಸ್ ಕುಚ್ ಕರ್ ನಹಿ ಸಕ್ತಿ ಹೇ. ಬಾಬಾ ಕೂಡ ಹೇಳ್ತಿದ್ದಾರೆ, ತಾವು ನೆನಪಿನಲ್ಲಿ ಇರ್ತೀರಂದ್ರೆ ವಿನಾಶ ಕೂಡ ಸಮ್ಮುಖದಲ್ಲೇ ಇರುತ್ತೆ. ಎಷ್ಟೊಂದು ಬಿರುಗಾಳಿ ಬರ್ತವೆ, ಮಳೆ ಬರುತ್ತೆ, ನ್ಯಾಚುರಲ್ ಆಗಿರುವ ಪ್ರಾಕೃತಿಕ ವಿಕೋಪಗಳೆಲ್ಲ ಆಗತ್ತೆ. ಅದು ಯಾವುದು ಕೂಡ ತಮ್ಮನ್ನ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ರಾವಣ ತೋ ಬೈಠಾ ಹಿ ಹೇ. ರಾವಣ ಕೂಡ ಕೂತ್ಕೊಂಡಿದ್ದಾನೆ. ಯಹ ಬಹುತ್ ಬಡಾ ಇಮ್ತಿಹಾನ್ ಹೇ. ನೋಡಿ ಎಷ್ಟೊಂದು ಪರೀಕ್ಷೆಗಳು ಬರ್ತವೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ರಾವಣನು ಇದ್ದಾನೆ, ನ್ಯಾಚುರಲ್ ಕೆಲಾಮಿಟೀಸ್ ಇದಾವೆ, ತುಫಾನು ಆಗ್ತಾ ಇದೆ. ಇಂತಹ ಮಧ್ಯದಲ್ಲಿ ಕೂಡ ತಾವು ಬಾಬಾರವ್ರನ್ನ ನೆನಪು ಮಾಡ್ಕೊಳ್ತೀರಂದ್ರೆ ಅಲ್ಲಿ ಅದು ಯಾವುದು ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪರೀಕ್ಷೆ ಅಂದ್ರೆ ಹೀಗಿರುತ್ತೆ. ಜೋ ಪಾಸ್ ಹೋತೆ ಹೇ ವಹ ಊಂಚ್ ಪದ ಪಾತೆ ಹೇ. ಯಾರು ಈ ರೀತಿ ಇಂತಹ ಪರಿಸ್ಥಿತಿಯಲ್ಲೂ ತಂದೆಯ ನೆನಪಿನಲ್ಲಿ ಇರ್ತಾರೆ ಅವರು ಪಾಸ್ ಆಗ್ತಾರೆ, ಅಂತವ್ರೆ ಶ್ರೇಷ್ಠ ಪದವಿ ಪಡ್ಕೊಳ್ತಾರೆ. ಬಾಬಾ ಹೇಳ್ತಾರೆ, ಯಾರು ಕೊನೆಯವರೆಗೂ ಇರ್ತಾರೆ, ಕೊನೆಯಲ್ಲಿ ನನ್ನನ್ನೇ ನೆನಪು ಮಾಡ್ತಾರೆ, ಅವರೇ ಮಾಲೆಯ ಮಣಿ ಆಗ್ತಾರೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಆವಾಗ ಬ್ರಾಹ್ಮಣರ ಮಾಲೆ ರೆಡಿ ಆಗುತ್ತೆ. ರಾಜಾಯೇ ಜರೂರ್ ಸಮಜ್ದಾರ್ ಚಾಯೇ. ಹೀಗೆ ಬಾಬಾ ಹೇಳ್ತಾರೆ, ರಾಜ ಆಗೋರು ಅಂತಿಂತವ್ರನ್ನ ಆಯ್ಕೆ ಮಾಡೋದಿಲ್ಲ. ಬಾಬಾ ಹೇಳ್ತಾರೆ ಬಹಳ ಜಬರ್ದಸ್ತ್ ಸಮಜ್ದಾರಾಗಿ ಸಮರ್ಥನೆ ಆಗಿರ್ಬೇಕು ಅಂತ ಬಾಬಾ ಹೇಳ್ತಾರೆ. ಯಾಕೆಂದ್ರೆ ರಾಜ ಪದವಿ, ವಿಶ್ವದ ಮಾಲೀಕ ಅಂದ್ರೆ ಅಂತಿಂತ ಪರೀಕ್ಷೆಯನ್ನ ಅವ್ರು ಪಾಸ್ ಮಾಡಿರೋದಿಲ್ಲ, ಎಂತೆಂತ ಪರೀಕ್ಷೆಗಳನ್ನ ಪಾಸ್ ಮಾಡಿರ್ಬೇಕಾಗತ್ತೆ. ಆಗ ರಾಜ ಆಗ್ಲಿಕ್ಕೆ ಅವರು ಸಮರ್ಥ ಆಗ್ತಾರೆ. ಪ್ರಜಾಕೋ ಸಂಭಾಲನ್ ಕರ್ ಸಕೆಂಗೆ. ಪ್ರಜೆಗಳನ್ನ ಸಂಭಾಲನೆ ಮಾಡ್ಲಿಕ್ಕೆ ಬರ್ತಾ ಇರ್ಬೇಕು.
IAS इम्तिहान में थोड़े ही ಪಾಸ್ होते हैं. IAS ಪರೀಕ್ಷೆಯನ್ನು ಬರ್ತಾರೆ ಅವರಲ್ಲಿ, ಅದರಲ್ಲಿ ಎಲ್ಲರೂ ಪಾಸ್ ಆಗ್ತಾರೇನು? ಎಷ್ಟು ಕಡಿಮೆ ಸಂಖ್ಯೆಯಲ್ಲಿ ಪಾಸ್ ಆಗ್ತಾರೆ. बाप तुमको पढ़ाकर स्वर्ग का मालिक सतो प्रधान बनते हैं. ಈ ಜಗತ್ತಲ್ಲೇ IAS ಪರೀಕ್ಷೆ ಪಾಸ್ ಆಗ್ಲಿಕ್ಕೆ ಎಷ್ಟು ಕಷ್ಟ ಪಡ್ತಾರೆ, ಎಷ್ಟು ಪರಿಶ್ರಮ ಪಡ್ತಾರೆ. ಅಂಥದ್ರಲ್ಲಿ ಬಾಬಾ ತಾವು ಮಕ್ಕಳನ್ನ ಸ್ವರ್ಗದ ಮಾಲೀಕರು ಮಾಡ್ತಿದ್ದಾರೆ. ಹಾಗಾದ್ರೆ ತಾವು ಎಂತೆಂಥ ಪರೀಕ್ಷೆಗಳನ್ನ ಪಾಸ್ ಮಾಡ್ಬೇಕಾಗತ್ತೆ, ಪರಿಸ್ಥಿತಿಗಳನ್ನ ಎದುರಿಸ್ಬೇಕಾಗತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತುಮ್ ಜಾನ್ತೆ ಹೋ सतो प्रधान से फिर तमो प्रधान बने. अब बाप ही यहाँ से सतो प्रधान बनना है. ನಾವು ಮೊದಲು ಸತೋ ಪ್ರಧಾನ ಇದ್ವಿ, ತಮೋ ಪ್ರಧಾನ ಇದ್ವಿ. ಈಗ ಮತ್ತೆ ಬಾಬಾರವರ ನೆನಪಿನಿಂದ ಮತ್ತೆ ಸತೋ ಪ್ರಧಾನ ಆಗ್ಬೇಕಾಗಿದೆ. ಪತಿತ ಪಾವನ್ ಬಾಪ್ಕೋ ಯಾದ್ ಕರ್ನಾ ಹೇ. ಸತೋ ಪ್ರಧಾನ ಆಗ್ಲಿಕ್ಕೆ ಬಾಬಾ ಮತ್ತೆ ಮತ್ತೆ ಹೇಳ್ತಿದ್ದಾರೆ, ತಂದೆಯನ್ನ ನೆನಪು ಮಾಡ್ಬೇಕಾಗಿದೆ. ಬಾಪ್ ಕಾತೆ ಮನ್ಮನಾಭವ, ನನ್ನನ್ನೇ ನೆನಪು ಮಾಡಿ. यह ही वही गीता का एपिसोड. ಈಗ ಅದೇ ಗೀತೆಯ ಎಪಿಸೋಡ್ ನಡೀತಾ ಇದೆ. डबल सिरताज बनना के लिए ಗೀತಾ ಹೇ. ಡಬಲ್ ಕಿರೀಟಧಾರಿ ಆಗೋದಕ್ಕಾಗಿ ಇದೇ ಗೀತೆಯ ಎಪಿಸೋಡ್ ನಡೀತಾ ಇದೆ. ಬನ್ ಗಯಾ ತೋ ಬನಾಯಂಗೆ ತೋ ಬಾಪ್ನೆ. ಹೀಗೆ ಈ ರೀತಿ ಡಬಲ್ ಕಿರೀಟಧಾರಿಯನ್ನಾಗಿ ಬಾಬಾರವರೇ ಮಾಡ್ತಾ ಇದ್ದಾರೆ. ತುಮಾರಿ ಬುದ್ಧಿ ಮೇ ಸಾರಿ ನಾಲೆಜ್ ಹೇ. ತಾವು ಮಕ್ಕಳ ಬುದ್ಧಿಯಲ್ಲಂತೂ ಇಡೀ ಜ್ಞಾನ ಇದೆ. ವೃಕ್ಷದ ಜ್ಞಾನ, ಚಕ್ರದ ಜ್ಞಾನ, 3 ಲೋಕಗಳ ಜ್ಞಾನ. जो अच्छा बुद्धिवान है उनके पास धारण भी अच्छी होंगी. ಯಾರು ಬಹಳ ಚೆನ್ನಾಗಿ ಜ್ಞಾನವನ್ನ ಬುದ್ಧಿಯಲ್ಲಿ ಧಾರಣೆ ಮಾಡ್ಕೊಳ್ತಾರೆ, ಅವ್ರ ಬುದ್ಧಿಯಲ್ಲಿ ಜ್ಞಾನ ಇದೆ, ಅವರಲ್ಲಿ ಧಾರಣೆ ಕೂಡ ಇರುತ್ತೆ ಅಂತ ಹೇಳಿ ಬಾಬಾ ತಿಳಿಸ್ತಾ ಇರ್ತಾರೆ. ರಾತ್ರಿ ಕ್ಲಾಸ್ ಇದೆ 5/1/1969. बच्चे यह क्लास में बैठे हैं और जानते हैं हमारा टीचर कौन है. ತಾವು ಮಕ್ಕಳಿಗೆ ಕ್ಲಾಸ್ ಅಲ್ಲಿ ಕೂತಿದ್ದೀರಿ ಅಂದ್ರೆ ಅರ್ಥ ತಮಗೆ ಓದಿಸುವಂತ ಟೀಚರ್ ಯಾರಾಗಿದ್ದಾರೆ ತಿಳ್ಕೊಂಡಿದ್ದೀರಿ ಅಂತ ಬಾಬಾ ಹೇಳ್ತಿದ್ದಾರೆ. ಅಭಿ ಯಹಿ ಯಾದ್ ಹಿ ಹಮಾರಾ ಟೀಚರ್ ಕೋನ್ ಹೇ ಸ್ಟೂಡೆಂಟ್ ಕೋ ಸಾರಾ ಸಮಯ ರಾತಿ ಹೇ. ಬಾಬಾ ಕೂಡ ಹೇಳ್ತಿದ್ದಾರೆ, ನಮ್ಮ ಟೀಚರ್ ಯಾರನ್ನೋದು ವಿದ್ಯಾರ್ಥಿಗಳಿಗೆ ಇಡೀ ದಿನನೂ ನೆನಪಿರುತ್ತೆ. ಇಹ ಭೂಲ್ ಜಾತೆ ಹೇ. ಆದ್ರೆ ತಾವು ಮಕ್ಕಳು ಮರ್ತೋಗ್ತೀರಾ. ಅಲ್ಲಿ ಲೌಕಿಕದಲ್ಲಿ ತಮ್ಮ ಟೀಚರ್ ಅನ್ನ ಮರೆಯೋದಿಲ್ಲ, ತಾವು ಮರ್ತೋಗ್ತೀರಾ ಅಂತ ಬಾಬಾ ಕೇಳ್ತಿದ್ದಾರೆ. ಟೀಚರ್ ಜಾನ್ತೆ ಹೇ ಬಚ್ಚೆ ಮುझे ಗಡಿ ಗಡಿ ಭೂಲ್ ಜಾತೆ ಹೇ. ಟೀಚರ್ ಇಲ್ಲಿರೋ ಟೀಚರ್ಗೆ ಗೊತ್ತಾಗಿದೆ, ಮಕ್ಕಳು ನನ್ನ ಸ್ಟೂಡೆಂಟ್ ನನ್ನ ಮತ್ತೆ ಮತ್ತೆ ಮರ್ತೋಗ್ತಿದ್ದಾರೆ, ಬಾಬಾಗೆ ಗೊತ್ತಾಗಿದೆ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ऐसे रूहानी बाप तो अब मिला. ऐसे रूहानी बाप तो कब मिला नहीं. ಇಂಥ ಆತ್ಮಿಕ ತಂದೆ ಅಂತೂ ಇಡೀ ಕಲ್ಪದಲ್ಲಿ ತಮಗೂ ಎಲ್ಲೂ ಸಿಕ್ಕಿಲ್ಲ. ಸಂಗಮ್ ಪರ್ ಹಿ ಮಿಲ್ತಾ ಹೇ. ಸಂಗಮ್ ಯುಗದಲ್ಲಿ ಮಾತ್ರ ಅಂತ ತಂದೆ ಸಿಗೋದು. ಸತ್ಯುಗ್ ಅವ್ರ ಕಲಿಯುಗ್ ಮೇ ತೋ ಜಿಸ್ಮಾನಿ ಬಾಪ್ ಮಿಲ್ತಾ ಹೇ. ಬಾಬಾ ಹೇಳ್ತಿದ್ದಾರೆ, ಸತ್ಯ ಕಲಿಯುಗದಲ್ಲಿ ದ್ವಾಪರ 4 ಯುಗಗಳಲ್ಲಿ ನಿಮ್ಗೆ ಶರೀರದ ತಂದೆ ಸಿಗ್ತಾರೆ, ಆದ್ರೆ ಆತ್ಮಿಕ ತಂದೆ ಮಾತ್ರ ಈ ಸಂಗಮ ಯುಗದಲ್ಲಿ ಮಾತ್ರ ಸಿಗ್ತಾರೆ. ಹಾಗಾದ್ರೆ ಆ ಆತ್ಮಿಕ ತಂದೆಯನ್ನ ತಾವು ಈ ಸಮಯದಲ್ಲಿ ಎಷ್ಟು ನೆನಪು ಮಾಡ್ಬೇಕು, ಎಷ್ಟು ಪ್ರೀತಿ ಮಾಡ್ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಯಹ ಯಾದ್ ದಿಲಾತೆ ಹಿ ಕಿ ಬಚ್ಚೆ ಕೋ ಪಕ್ಕಾ ಹೋ ಜಾಯೆ ಕಿ ಸಂಗಮ್ ಯುಗ ಹೇ. ಬಾಬಾ ನೆನಪು ತರಿಸ್ತಾ ಇದ್ದಾರೆ, ಪಕ್ಕಾ ನಿಶ್ಚಯ ಮಾಡ್ತಿದ್ದಾರೆ, ಇದಂತೂ ಸಂಗಮ ಯುಗ. ಯಾಕೆಂದ್ರೆ ಇಲ್ಲಿ ಆತ್ಮಿಕ ತಂದೆ ಬಂದಿದ್ದಾರೆ, ಆತ್ಮಿಕ ತಂದೆಯನ್ನೇ ನೆನಪು ಮಾಡ್ಬೇಕಾಗಿದೆ ಅನ್ನೋದು ಗೊತ್ತಿರ್ಬೇಕಾಗಿದೆ. जिसमें हम बच्चे ऐसे पुरुषोत्तम बनने वाले हैं तो बाप को याद करने से तीनों ही याद आने चाहिए. ಬಾಬಾ ಹೇಳ್ತಾರೆ, ತಾವು ಮಕ್ಕಳು ಇಂಥ ಪುರುಷಾರ್ಥ ಮಾಡ್ಬೇಕಾಗಿದೆ. ಒಬ್ಬ ತಂದೆ ನೆನಪು ಮಾಡಿದ್ರೆ 3 ಜನನು ನೆನಪಿಗೆ ಬರ್ಬೇಕಾಗಿದೆ. ಟೀಚರ್ ಕೋ ಯಾದ್ ಕರೆ ತೋ ತೀನೋ ಕಿ ಯಾದ್ ಆನಾ ಚಾಹಿಯೆ. ಗುರು ಕೋ ಯಾದ್ ಕರೆ ತೋ ಬಿ ತೀನೋ ಯಾದ್ ಆನಾ ಚಾಹಿಯೆ. ಹೀಗೆ ಬಾಬಾ ಹೇಳ್ತಿದ್ರೆ, ಒಬ್ಬರು ನೆನಪು ಬಂದ್ರೆ 3 ಜನ ಒಟ್ಟೊಟ್ಟಿಗೆ ನೆನಪು ಬರ್ಬೇಕು. ತಂದೆ ನೆನಪು ಮಾಡಿದ್ರೆ ಶಿಕ್ಷಕರು, ಗುರು ನೆನಪು ಬರ್ಬೇಕು. ಗುರುವನ್ನ ನೆನಪು ಮಾಡ್ಕೊಂಡ್ರೆ ಶಿಕ್ಷಕರು ಮತ್ತೆ ತಂದೆನೂ ನೆನಪು ಬರ್ಬೇಕು. ಹೀಗೆ ಶಿಕ್ಷಕ ನೆನಪು ಮಾಡ್ಕೊಂಡ್ರೆ ಗುರು ಮತ್ತೆ ತಂದೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಒಟ್ಟೊಟ್ಟಿಗೆ 3 ಜನ ನೆನಪಿಗೆ ಬರ್ಬೇಕು. ಯಾಕೆಂದ್ರೆ ಈ ಒಂದೇ ಸಮಯದಲ್ಲೇ ಬಾಬಾ ಸಿಗೋದು.
ಅದಕ್ಕಾಗಿ 3 ಜನನ ಬಹಳ ಚೆನ್ನಾಗಿ ನೆನಪು ಮಾಡಿ ಅಂತೇಳಿ ಬಾಬಾ ಹೇಳ್ತಾರೆ. ಇಡೀ ಕಲ್ಪದಲ್ಲಿ ತಮ್ಗೆ ಎಲ್ಲೂ ಕೂಡ ಅಂತ ತಂದೆ ಸಿಗೋದೇ ಇಲ್ಲ. ಯಹ ಜರೂರ್ ಯಾದ್ ಕರ್ನಾ ಪಡೆ. ಹೀಗೆ ಅವಶ್ಯವಾಗಿ ಈ ರೀತಿ ನೆನಪು ಮಾಡ್ಬೇಕಾಗಿದೆ. ಮುಖ್ಯ ಬಾತ್ ಹೇ ಪವಿತ್ರ ಬನ್ನೇಕೆ. ಅದಕ್ಕಿಂತ ಮುಖ್ಯವಾಗಿರೋದು ಪವಿತ್ರರಾಗೋದು. ಪವಿತ್ರ ಕೋ ಸತೋ ಪ್ರಧಾನಿ ಕಹಾ ಜಾತಾ ಹೇ. ಯಾರು ಪವಿತ್ರರಾಗಿರ್ತಾರೆ ತನು ಮನ ಧನ ಎಲ್ಲದರಿಂದ ಬಾಬಾ ಹೇಳ್ತಾರೆ ಅವ್ರಿಗೆ ಸತೋ ಪ್ರಧಾನರು ಅಂತ ಹೇಳಿ ಹೇಳಲಾಗತ್ತೆ. ವಹ ರಹನೆಕಿ ವಹ ರತೆ ಹಿ ಹೇ ಸತ್ಯುಗ್ ಮೇ. ಆ ಸತೋ ಪ್ರಧಾನರು ಸತ್ಯುಗದಲ್ಲೇ ಇರುವವರಾಗಿದ್ದಾರೆ. ಅಭಿಚಕ್ರ ಲಗಾಕರ್ ಆಯೇ ಹೇ. ತಾವು ಮಕ್ಕಳಂತೂ ಈ ರೀತಿಯಾಗಿ ಸತ್ಯುಗದವನ್ನ ದಾಟಿ ತ್ರೇತಾಯುಗ ದಾಟಿ ಈಗ ಕೊನೆಯಲ್ಲಿ ಸಂಗಮಯುಗದಲ್ಲಿ ಬಂದು ನಿಂತಿದ್ದೀರಿ. ಹೀಗೆ ಚಕ್ರವನ್ನ ತಿರುಗಿಸ್ತಾ ಬಂದು ಈಗ ಸಂಗಮಯುಗದಲ್ಲಿದ್ದೀರಿ. ಕಲ್ಪ ಕಲ್ಪ ಬಾಪ್ ಕಿ ಆತೆ ಹೇ ಪಡಾತೆ ಹೇ. ಪ್ರತಿ ಕಲ್ಪ ಕೂಡ ಬಾಬಾರವರು ಬಂದು ತಾವು ಮಕ್ಕಳಿಗೆ ಓದಿಸ್ತಾ ಇದ್ದಾರೆ. ಬಾಪ್ಗೆ ಪಾಸ್ ತುಮ್ ರಹತೆ ಹೋನಾ. ತಾವು ಓದ್ತಾ ಇದ್ದೀರಿ ಅಂದ್ರೆ ಅರ್ಥ ಬಾಬಾರವರ ಸಮ್ಮುಖದಲ್ಲೇ ಇದ್ದೀರಿ, ಸಮೀಪದಲ್ಲೇ ಇದ್ದೀರಿ. ಯಹ ಭಿ ಜಾನ್ತೆ ಹೋ ಯಹ ಸಚ್ಚಾ ಸದ್ಗುರು ಹೇ. ತಾವು ಮಕ್ಕಳಿಗೆ ಗೊತ್ತಾಗಿದೆ ಸತ್ಯ ಸದ್ಗುರು ಶಿವಬಾಬಾನೇ ಆಗಿದ್ದಾರೆ. ಅವ್ರು ಬರೋಬರ್ ಮುಕ್ತಿ ಜೀವನ್ ಮುಕ್ತಿ ಧಾಮ್ ಕಾ ರಾಸ್ತಾ ಬತಾತೆ ಹೇ. ಸದ್ಗುರು ಸಮ್ಮುಖದಲ್ಲಿದ್ದಾರೆ. ಅವರು ತಾವು ಮಕ್ಕಳಿಗೆ ಏನ್ ತಿಳಿಸ್ಕೊಡ್ತಾ ಇದ್ದಾರೆ? ಬಾಬಾ ಹೇಳ್ತಾರೆ ಮುಕ್ತಿ ಜೀವನ್ ಮುಕ್ತಿಯ ಮಾರ್ಗವನ್ನ ತೋರಿಸ್ತಾ ಇದ್ದಾರೆ. ಡ್ರಾಮಾ ಪ್ಲಾನ್ ಅನುಸಾರ ಹಮ್ ಪುರುಷಾರ್ಥ ಕರ್ ಬಾಪ್ ಕೋ ಫಾಲೋ ಕರ್ನಾ ಹೇ. ನಾಟಕದ ಅನುಸಾರವಾಗಿ ನಾವು ಈಗ ಪುರುಷಾರ್ಥ ಮಾಡ್ತಾ ಇದ್ದೀವಿ. ತಂದೆಯನ್ನ ಫಾಲೋ ಮಾಡುವ ಪುರುಷಾರ್ಥ, ಬಾಬಾ ಏನ್ ಹೇಳ್ತಿದ್ದಾರೆ ಅದರಂತೆ ನಡ್ಕೊಳ್ಳುವಂತ ಪುರುಷಾರ್ಥ, ಅವರ ಶ್ರೀಮತದಂತೆ ನಡೀತಾ ಇದ್ರಿ. ಯಹ ಶಿಕ್ಷಾ ಆಪ್ಕಾ ಫಾಲೋ ಕರ್ತೆ ಹೇ. ಬಾಬಾ ಕೊಡುವ ಶಿಕ್ಷಣವನ್ನ ತಾವು ಮಕ್ಕಳು ಫಾಲೋ ಮಾಡ್ತಾ ಇದ್ರಿ. ಜೈಸೆ ಯಹ ಸೀಖ್ತೆ ಹೇ ವೈಸೆ ಹಿ ತುಮ್ ಬಚ್ಚೆ ಬಿ ಪುರುಷಾರ್ಥ ಕರ್ತೆ ಹೋ. ಬಾಬಾ ಏನ್ ಕಲ್ಸ್ಕೊಡ್ತಿದ್ದಾರೆ ಅದರಂತೆ ತಾವು ಕಲಿತಾ ಇದ್ದೀರಿ, ಅದರಂತೆ ಮಾಡ್ತಾ ಇದ್ರಿ, ಅದರಂತೆ ನಡ್ಕೊಳ್ತಾ ಇದ್ರಿ, ಅದರಂತೆ ಮಾತಾಡ್ತೀರಿ, ಅದರಂತೆ ಕರ್ಮ ಮಾಡ್ತಿದ್ದೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ದೇವತಾ ಬನ್ನೆ ಕಾ ತೋ ಶುದ್ಧ ಕರ್ಮ ಕರ್ನಾ ಹೇ. ದೇವತೆಗಳಾಗ್ಬೇಕಂದ್ರೆ ಅವಶ್ಯವಾಗಿ ಶುದ್ಧ ಕರ್ಮನೇ ಮಾಡ್ಬೇಕು. ಅಂತ ಶುದ್ಧ ಕರ್ಮವನ್ನ ಬಾಬಾ ಕಲ್ಸ್ಕೊಡ್ತಿದ್ದಾರೆ. ಗಂದಿ ಕೊಯಿ ನ ರಹೆ. ಅಲ್ಲಿ ದೇವತೆಗಳಲ್ಲಿ ಕೊಳಕಿರೋದಿಲ್ಲ, ವಿಕರ್ಮ ಇರೋದಿಲ್ಲ, ಕೆಟ್ಟ ಕರ್ಮ ಇರೋದಿಲ್ಲ. ದೇವತೆಗಳು ಎಂತ ಕರ್ಮ ಮಾಡ್ತಾರೆ ಅಂತ ಕರ್ಮವನ್ನ ಈಗ ಬಾಬಾ ಕಲ್ಸ್ಕೊಡ್ತಿದ್ದಾರೆ. ಅವರು ಬಹುತ್ ಖಾಸ್ ಬಾತೆ ಬಾಪ್ ಕೋ ಯಾದ್ ಕರ್ನೆ ಕಿ ಹೇ. ಮುಖ್ಯವಾಗಿರೋದು ಈಗೆಲ್ಲದಕ್ಕಿಂತ ಮುಖ್ಯ ಅಂದ್ರೆ ತಂದೆಯನ್ನ ನೆನಪು ಮಾಡೋದು. समझाते हैं बाप को भूल जाते हैं, ಶಿಕ್ಷಕ को भी भूल जाते हैं और याद की यात्रा भी भूल जाते हैं. ತಂದೆಯನ್ನ ಮರ್ತೋಗ್ತೀರಿ ಅಂದ್ರೆ ಅರ್ಥ ತಂದೆ ಕೊಡುವ ಶಿಕ್ಷಣನೂ ಮರ್ತೋಗ್ತೀರಿ, ಮತ್ತೆ ನೆನಪಿನ ಯಾತ್ರೆಯನ್ನು ಕೂಡ ಮರ್ತೋಗ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಪ್ ಭೂಲ್ ಜಾನೆ ಸೆ ಜ್ಞಾನ್ ಭಿ ಭೂಲ್ ಜಾತೆ ಹೇ. ತಂದೆಯನ್ನ ಮರ್ತೋಗ್ತೀರಿ ಅಂದ್ರೆ ಅವ್ರು ಕೊಡುವ ಶಿಕ್ಷಣನೂ ಮರ್ತೋಗ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ರೆ. ಮೈ ಸ್ಟೂಡೆಂಟ್ ಹೂ ಯಹ ಬಿ ಭೂಲ್ ಜಾತೆ ಹೋ. ಜೊತೆಗೆ ನಾನು ಓದಿಸುವಂತ ಶಿಕ್ಷಕರಿಗೆ ಮರ್ತೋಗ್ತೀರಂದ್ರೆ ನಾನು ವಿದ್ಯಾರ್ಥಿ ಅನ್ನೋದು ಕೂಡ ನಿಮ್ಮನ್ನೇ ನೀವು ಮರ್ತೋಗ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಒಬ್ಬ ತಂದೆಯನ್ನ ಮರೆಯೋದ್ರಿಂದ ಎಷ್ಟು ಮರ್ತೋಗ್ತೀರಿ ಅಂತ ಬಾಬಾ ಹೇಳ್ತಾರೆ. ತಂದೆಯನ್ನ ಮರಿತೀರಂದ್ರೆ ವಿದ್ಯೆನೂ ಮರಿತೀರಿ, ವಿದ್ಯೆನೂ ಮರಿತೀರಿ ಅಂದ್ರೆ ವಿದ್ಯಾರ್ಥಿ ಅನ್ನೋದೇ ಮರ್ತೋಗ್ತೀರಿ. ಹೀಗೆ ಬಾಬಾ ಹೇಳ್ತಾರೆ ಎಲ್ಲವನ್ನ ಮರಿತಾ ಹೋಗ್ತೀರಿ. ಯಹ ಬಿ ಭೂಲ್ ಜಾತೆ ಹೇ. ಯಾದು ತೋ ತೀನೋ ಪಡ್ನಿ ಚಾಯಿ. ಬಾಬಾ ಹೇಳ್ತಿದ್ದಾರೆ ಯಾದಂತೂ ನೆನಪಂತೂ ಮೂವರ್ನೂ ಮಾಡ್ಬೇಕಾಗಿದೆ. ಬಾಪ್ ಕೋ ಯಾದ್ ಕರೆ ತೋ ಟೀಚರ್ ಸದ್ಗುರು ಜರೂರ್ ಯಾದ್ ಪಡೆಂಗೆ. ತಂದೆಯನ್ನ ನೆನಪು ಮಾಡಿದ್ರೆ ಒಟ್ಟೊಟ್ಟಿಗೆ ಶಿಕ್ಷಕ, ಸದ್ಗುರು ಮತ್ತೆ ತಂದೆನೂ ನೆನಪಿಗೆ ಬರ್ಬೇಕಾಗಿದೆ. ಶಿವ ಬಾಬಾ ಕೋ ಯಾದ್ ಕರ್ತೆ ತೋ ಸಾತ್ ಸಾತ್ ದೈವಿ ಗುಣ ಬಿ ಜರೂರ್ ಚಾಹಿಯೆ. ಹೀಗೆ ಬಾಬಾ ಹೇಳ್ತಿದ್ದಾರೆ ಶಿವ ಬಾಬಾ ನೆನಪು ಮಾಡಿದ್ರೆ ಜೊತೆಗೆ ದೈವಿ ಗುಣಗಳು ಕೂಡ ಬರ್ಬೇಕಾಗಿದೆ. ಯಾಕೆಂದ್ರೆ ಶಿವ ಬಾಬಾ ನಮ್ಮ ದೇವತೆಯನ್ನಾಗಿ ಮಾಡ್ತಿದ್ದಾರೆ, ಹಾಗಾಗಿ ದೈವಿ ಗುಣಗಳು ಕೂಡ ಬರ್ಬೇಕಾ. ಹೀಗೆ ಲಿಂಕ್ ಅಲ್ಲಿ ಒಂದಕ್ಕೊಂದು ಸರಪಳಿ ತರ ಎಲ್ಲನೂ ನಿಮ್ಗೆ ನೆನಪು ಬರ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಾರೆ. ಬಾಬಾ ನೆನಪು ಮಾಡಿದ್ರೆ ಅವ್ರು ಓದಿಸುವ ವಿದ್ಯೆನೂ ನೆನಪು ಬರ್ಬೇಕು, ಓದಿಸುವ ಶಿಕ್ಷಕನು ನೆನಪು ಬರ್ಬೇಕು, ಆ ವಿದ್ಯೆಯಿಂದ ನಾವೇನಾಗ್ತೀವಿ ಅನ್ನೋದು ಕೂಡ ನೆನಪಿಗೆ ಬರ್ಬೇಕಾಗಿದೆ. ಬಾಪ್ ಕಿ ಯಾದ್ ಮೇ ಹಿ ಕರಾಮತ್
करामत है करामात जिनके बाप बच्चों को सिखलाते हैं. ಬಾಬಾರವರ ನೆನಪಿನಲ್ಲಿ ಚಮತ್ಕಾರ ಇದೆ. ಆ ಚಮತ್ಕಾರ ಹೇಗೆ ಪಡ್ಕೊಳ್ಬೇಕು ಅನ್ನೋದನ್ನ ಬಾಬಾ ಕಲ್ಸ್ಕೊಡ್ತಿದ್ದಾರೆ. ಹೇಗೆ ನೆನಪು ಮಾಡ್ಬೇಕು ಅನ್ನೋದು ಕೂಡ ಬಾಬಾನೇ ಹೇಳ್ಕೊಡ್ತಿದ್ದಾರೆ. ಉನ್ಕಿ ಅವ್ರ ಕೊಯಿ ಸಿಕ್ಲಾ ನಾ ಸಕೆ. ಬಾಬಾ ಹೇಳಿದ್ರು ನನ್ನ ನೆನಪು ಮಾಡೋದ್ರಿಂದ ಏನೆಲ್ಲ ನೆನಪಿಗೆ ಬರುತ್ತೆ, ನನ್ನನ್ನ ಮರ್ತೋಗೋದ್ರಿಂದ ಏನೆಲ್ಲ ಮರ್ತೋಗ್ತೀರಿ. ಹೀಗೆ ನೆನಪು ಮಾಡೋದ್ರಲ್ಲಿ ಎಷ್ಟೊಂದು ಚಮತ್ಕಾರ ಇದೆ. ಆ ಚಮತ್ಕಾರವನ್ನ ಬಾಬಾ ಅಲ್ಲದೆ ಮತ್ತೆ ಯಾರು ಕಲ್ಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ತಮೋ तमो प्रधान से हम इसी जन्म में सतो प्रधान बनते हैं. ಈಗಂತೂ ತಮೋ ಪ್ರಧಾನ ಆಗಿ ಈ ಒಂದೇ ಜನ್ಮದಲ್ಲಿನೇ ಈಗ ಸತೋ ಪ್ರಧಾನ ಆಗ್ಬೇಕಾಗಿದೆ. ಎಷ್ಟು ಬೇಗ ಸಮಯದಲ್ಲಿ ನೀವು ಸತೋ ಪ್ರಧಾನ ಆಗ್ಬೇಕಾಗಿದೆ. ತಮೋ ಪ್ರಧಾನ ಬನ್ನೆ ಮೇ ಪೂರಾ ಕಲ್ಪ ಲಗ್ತಾ ಹೇ. ಇಳಿಯುವ ಕಲೆಯಲ್ಲಿ ಬರ್ತಾ ತಮೋ ಪ್ರಧಾನ ಆಗೋದ್ರಲ್ಲಿ ಇಡೀ ಕಲ್ಪನೆ ತೆಗೆದುಕೊಂಡ್ರಿ. ಈಗ ಒಂದೇ ಜನ್ಮದಲ್ಲೇ ಸತೋ ಪ್ರಧಾನ ಆಗ್ಬೇಕು, ಒಂದೇ ಜನ್ಮದಲ್ಲೇ ದೇವತಾ ಆಗ್ಬೇಕು. ಎಷ್ಟು ಪರಿಶ್ರಮ ಪಡ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಾರೆ. ಎಷ್ಟು ನೆನಪು ಮಾಡ್ಬೇಕಾಗಿದೆ. ಅಭಿ ಇಸ್ ಏಕ್ ಹಿ ಜನ್ಮ ಮೇ ಸತೋ ಪ್ರಧಾನ್ ಬನ್ನ ಹೇ. ಈ ಒಂದೇ ಜನ್ಮದಲ್ಲೇ ಈಗ ಸತೋ ಪ್ರಧಾನ ಆಗ್ಬೇಕಾಗಿದೆ. ಇಸ್ಮೇ ಜೋ ಜಿನ್ಕಿ ಮೆಹನತ್ ಕರೆಂಗೆ. ಬಾಬಾ ಹೇಳ್ತಾರೆ ಇದ್ರಲ್ಲಿ ಯಾರ್ಯಾರು ಎಷ್ಟೆಷ್ಟು ಪರಿಶ್ರಮ ಪಡ್ತೀರಿ. ಸಾರಿ ದುನಿಯಾ ತೋ ಮೆಹನತ್ ನಹಿ ಕರ್ತಿ ಹೇ. ತಾವು ಯಾರ್ಯಾರು ಎಷ್ಟೆಷ್ಟು ಪರಿಶ್ರಮ ಪಡ್ತೀರಿ ಹಾಗೆ ಸತೋ ಪ್ರಧಾನ ಆಗ್ತೀರಿ. ಇಡೀ ಜಗತ್ತು ಈಗ ಪರಿಶ್ರಮ ಪಡ್ತಾ ಇಲ್ಲ. ದೂಸರೆ ಧರ್ಮ ವಾಲೆ ಮೆಹನತ್ ನಹಿ ಕರೆಂಗೆ. ಸತೋ ಪ್ರಧಾನ ಆಗ್ಲಿಕ್ಕೆ ಬೇರೆ ಧರ್ಮದವರು ಪ್ರಯತ್ನ ಮಾಡ್ತಾ ಇಲ್ಲ, ಇಡೀ ಜಗತ್ತು ಪ್ರಯತ್ನ ಮಾಡ್ತಾ ಇಲ್ಲ. ಬಚ್ಚೋನೆ ಸಾಕ್ಷಾತ್ಕಾರ ಕಿಯಾ ಹೇ. ತಾವು ಮಕ್ಕಳು ಸಾಕ್ಷಾತ್ಕಾರ ಕೂಡ ಮಾಡ್ತೀರಿ. ಧರ್ಮ ಸ್ಥಾಪನ್ ಆತೆ ಹೇ ಪಾಠ ಬಜಾಯ ಹುವಾ ಹೇ ಫಲಾನೆ ಡ್ರೆಸ್ ಮೇ. ಹೀಗೆ ಬಾಬಾ ಹೇಳ್ತಾರೆ ಅನ್ಯ ಧರ್ಮದ ಸ್ಥಾಪಕರು ಬರ್ತಾರೆ, ಧರ್ಮವನ್ನ ಸ್ಥಾಪನೆ ಮಾಡ್ತಾರೆ, ಅವರ ತಮ್ಮ ತಮ್ಮ ಶರೀರವನ್ನ ಬದಲಾಯಿಸ್ತಾ ಹೋಗ್ತಾರೆ. ಹೀಗೆ ಅವರು ಸತೋ ಪ್ರಧಾನ ಆಗೋದಿಲ್ಲ. ತಮೋ ಪ್ರಧಾನ್ ಮೇ ತೋ ಯಹ ಆತೆ ಹೇ. ಹೀಗೆ ಧರ್ಮ ಸ್ಥಾಪಕರು ಪುನರ್ಜನ್ಮ ತೆಗೆದುಕೊಳ್ತಾ ಅವರು ತಮೋ ಪ್ರಧಾನದಲ್ಲಿ ಹೊರಟೋಗ್ತಾರೆ. समझ भी करती है जैसे हम सतो प्रधान बनते हैं और सभी भी बनेंगे. ತಾವು ಮಕ್ಕಳಿಗೆ ತಿಳ್ಕೊಳ್ಬೇಕಾಗಿದೆ, ನಾವು ಮಕ್ಕಳು ಸತೋ ಪ್ರಧಾನ ಆದ್ರೆ ಇಡೀ ಜಗತ್ತು ಈಗ ಬದಲಾಗತ್ತೆ, ಪಾವನ ಆಗತ್ತೆ, ಸತೋ ಪ್ರಧಾನ ಆಗತ್ತೆ. ಪವಿತ್ರತಾ ಕಾ ದಾನ ಬಾಪ್ ಸೆ ಲೆಂಗೆ. ಪವಿತ್ರತೆಯ ದಾನವನ್ನ ಬಾಬಾರವರಿಂದ ಪಡ್ಕೊಳ್ತಾ ಇದ್ರಿ. सभी बुलाते हैं हमको यहाँ से लिबरेटर कर घर ले जाओ. ಎಲ್ಲಾ ಧರ್ಮದವರು ಕೂಡ ಕರೀತಿದ್ದಾರೆ, ನಮ್ಮನ್ನ ಇಲ್ಲಿಂದ ಮುಕ್ತ ಮಾಡಿ ಮನೆ ಕರ್ಕೊಂಡು ಹೋಗಿ. ಗೈಡ್ ಬನು, ನಮ್ಗೆ ಮಾರ್ಗದರ್ಶಕರಾಗಿ ಅಂತ ಹೇಳಿ ಕರೀತಿದ್ದಾರೆ. ಯಹ ತೋ ಡ್ರಾಮಾ ಪ್ಲಾನ್ ಅನುಸಾರ ಸಭಿ ಕೋ ಘರ್ ಜಾನಾ ಹೇ. ನಾಟಕದ ಅನುಸಾರವಾಗಿ ಈ ಸಮಯನೇ ಆಗಿದೆ, ಮನೆಗೆ ಹೋಗುವ ಸಮಯ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅನೇಕ ಬಾರ್ ಘರ್ ಜಾತೆ ಹೇ. कोई को पूरे 5000 ವರ್ಷ ಘರ್ ಮೇ ಹಿ ನಹಿ ರಹತೆ. ಬಾಬಾ ಕೂಡ ಹೇಳ್ತಿದ್ರೆ ಕೆಲವರಂತೂ 5000 ವರ್ಷ ಮನೇಲೇ ಇರೋದಿಲ್ಲ, ಒಂದ್ ಸರಿ ಹೋಗಿ ಇರ್ತಾರೆ ಮತ್ತೆ ವಾಪಸ್ ಬಂದ್ಬಿಡ್ತಾರೆ. कोई तो पूरा 5000 ವರ್ಷ रहते हैं, अंत में आएंगे तो कहेंगे 4999 ವರ್ಷ ಶಾಂತಿ ಧಾಮೆ ರಹತೆ. ಹೇಳ್ತಾರಂತೆ ನಾವಂತೂ ಪೂರ್ಣ 5000 ವರ್ಷ ಶಾಂತಿ ಧಾಮದಲ್ಲೇ ಇರೋದಿಲ್ಲ, ಒಂದೇ ವರ್ಷ ಇರ್ತಾರೆ, ಒಂದ್ ಸ್ವಲ್ಪ ಇರ್ತಾರೆ, ಹಿಂಗ್ ಬರ್ತಾರೆ. ನಾವು 4999 ವರ್ಷ ನಾವು ಶಾಂತಿ ಧಾಮದಲ್ಲೇ ಇರ್ತೀವಿ ಅಂತ ಹೇಳಿ ಕೆಲವ್ರು ಹೇಳ್ತಾರಂತೆ. ಇನ್ನು ಕೆಲವ್ರು ಹೇಳ್ತಾರಂತೆ ನಾವು 4999 ವರ್ಷ ಇಡೀ ಸೃಷ್ಟಿಯಲ್ಲೇ ಇರ್ತೀವಿ. ದೇವತಾ ಆತ್ಮಗಳೆಲ್ಲರೂ 4999 ವರ್ಷ ಈ ಸೃಷ್ಟಿಯಲ್ಲೇ ಇರ್ತೀರಿ, ಶಾಂತಿಧಾಮದಲ್ಲಿ ಇರೋದೇ ಇಲ್ಲ ಅಂತ ಹೇಳಿ ಬಾಬಾ. ಇನ್ನು ಕೆಲವು ಆತ್ಮಗಳು ಹೇಳ್ತಾರಂತೆ ನಾವು ಈ ಸೃಷ್ಟಿಯಲ್ಲೇ ಇರೋದಿಲ್ಲ, 4999 ವರ್ಷನೂ ಶಾಂತಿಧಾಮದಲ್ಲೇ ಇರ್ತೇವೆ. ಯಹ ತೋ ಬಚ್ಚೋ ಕಿ ನಿಶ್ಚಯ ಹೇ. ತಾವು ಮಕ್ಕಳಿಗೆ ಈಗ ನಿಶ್ಚಯ ಇದೆ, ನಾವು 84 ಜನ್ಮವನ್ನ ತೆಗೆದುಕೊಳ್ಳೋರಾಗಿದ್ದೇವೆ. ಒಂದು ಜನ್ಮನು ಕೂಡ ಮಿಸ್ ಆಗ್ಬಾರ್ದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಪೂರ್ಣ 84 ಜನ್ಮನೇ ಪಡ್ಕೋಬೇಕಾಗಿದೆ. ಜೋ ಬಹುತ್ ಹೋಶಿಯಾರ್ ಹೋಂಗೆ ವಹಾ ಜರೂರ್ ಪಹಲೆ ಆಯಂಗೆ. ಯಾರಿಗೆ ಬಹಳ ನಿಶ್ಚಯ ಇದೆ, ಬಹಳ ಶಕ್ತಿ ಇದೆ,
ಬಾಬಾ ಹೇಳ್ತಾರೆ ಅಂಥವ್ರು ಮೊದಲನಲ್ಲೇ ಬರ್ಬೇಕು ಅನ್ನುವಂತ ಪುರುಷಾರ್ಥನೆ ಮಾಡ್ತಾರೆ. च ओम शांति। मीठे मीठे सिखलते बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। रूहानी बच्चों की रूहानी बाप दादा को याद प्यार और नमस्ते नमस्ते नमस्ते। बाबा धारणೆಗಾಗಿ ಮುಖ್ಯ ಸಾರ ತಿಳಿಸ್ತಾ ಇದ್ದಾರೆ. ಮೊದಲನೇ ಪಾಯಿಂಟ್ ಇದೆ, सतो प्रधान बनने के लिए याद की यात्रा से अपनी ಬ್ಯಾಟರಿ ಚಾರ್ಜ್ करनी है। ಸತೋ ಪ್ರಧಾನರಾಗಲು ನೆನಪಿನ ಯಾತ್ರೆಯಿಂದ ತಮ್ಮ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳಬೇಕು. ತಪ್ಪಿಲ್ಲದವರಾಗಬೇಕಾಗಿದೆ. ತಮ್ಮ ರಿಜಿಸ್ಟರ್ ಅನ್ನ ಚೆನ್ನಾಗಿ ಇಟ್ಟುಕೊಳ್ಳಬೇಕು. ತಪ್ಪಿಲ್ಲದವರಾಗಬೇಕಾಗಿದೆ. ತಮ್ಮ ರಿಜಿಸ್ಟರ್ ಅನ್ನು ಚೆನ್ನಾಗಿಟ್ಟುಕೊಳ್ಳಬೇಕಾಗಿದೆ. ಯಾವುದೇ ತಪ್ಪು ಆಗಬಾರದು. ಯಾವುದೇ ತಪ್ಪು ಆಗಬಾರದು. ಬಾಬಾ 2ನೇ ಪಾಯಿಂಟ್ ಅಲ್ಲಿ ತಿಳಿಸ್ತಾ ಇದ್ದಾರೆ, ಯಾವುದೇ ನಿಯಮಕ್ಕೆ ವಿರುದ್ಧವಾದ ಕರ್ಮವನ್ನು ಮಾಡಬಾರದು. ಯಾವುದೇ ನಿಯಮಕ್ಕೆ ವಿರುದ್ಧವಾದ ಕಾಯ್ದೆ ಕರ್ಮವನ್ನು ಮಾಡಬಾರದು. ಮಾಯೆಯ ಬಿರುಗಾಳಿಗೆ ಹೆದರದೆ ಕರ್ಮೇಂದ್ರಿಯ ಜೀತರಾಗಬೇಕು. ಲಿವರ್ ಗಡಿಯಾರ ಸಮಾನ ನಿಖರವಾದ ಪುರುಷಾರ್ಥ ಮಾಡಬೇಕು. ಬಾಬಾ ವರದಾನ ತಿಳಿಸ್ತಾ ಇದ್ದಾರೆ, ಸೇವೆಯ ಮೂಲಕ ಖುಷಿ, ಶಕ್ತಿ ಮತ್ತು ಸರ್ವರ ಆಶೀರ್ವಾದ ಪ್ರಾಪ್ತಿ ಮಾಡಿಕೊಳ್ಳುವಂತಹ, ಸೇವೆಯ ಮೂಲಕ ಖುಷಿ, ಶಕ್ತಿ, ಸರ್ವರ ಆಶೀರ್ವಾದ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪುಣ್ಯ ಆತ್ಮ ಭವ. ಪುಣ್ಯ ಆತ್ಮ ಭವ. ಬಾಬಾ ಇದರ ಅರ್ಥ ಹೇಳ್ತಿದ್ದಾರೆ, ಸೇವೆಯ ಪ್ರತ್ಯಕ್ಷ ಫಲ ಖುಷಿ ಮತ್ತು ಶಕ್ತಿ ಸಿಗುವುದು. ಸೇವೆ ಮಾಡಿದ ನಂತರ ತಾವು ಮಕ್ಕಳಿಗೆ ಪ್ರತ್ಯಕ್ಷ ಫಲನೇ ಅಂದ್ರೇನೆ ಖುಷಿ ಆಗುತ್ತೆ. ಸೇವೆ ಮಾಡಿದ ತಕ್ಷಣ ಖುಷಿ ಆಗುತ್ತೆ, ಮತ್ತೆ ಅದ್ರ ಸೇವೆಯಿಂದ ತಾವು ಮಕ್ಕಳಿಗೆ ಶಕ್ತಿ ಸಿಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ರು. ಆಗಿಂದಾಗ್ಲೇ ಸಿಗುವಂತ ಫಲ ಇದು. ಸೇವೆ ಮಾಡುತ್ತಾ ಆತ್ಮಗಳನ್ನ ತಂದೆಯ ಆಸ್ತಿಯ ಅಧಿಕಾರಿಯನ್ನಾಗಿ ಮಾಡುವುದು ಇದು ಪುಣ್ಯದ ಕೆಲಸ ಆಗಿದೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಸೇವೆ ಮಾಡ್ತಾ ತಂದೆಯ ಆಸ್ತಿಗೆ ಅಧಿಕಾರಿ ಮಕ್ಕಳಾಗ್ಬೇಕಾಗಿದೆ. ಮತ್ತೆ ಬೇರೆಯವರಿಂದ ಸೇವೆ ಮಾಡಿಸ್ಕೊಂಡು ಅವ್ರನ್ನೂ ಅಧಿಕಾರಿ ಮಕ್ಕಳನ್ನಾಗಿ ಮಾಡ್ಬೇಕಾ, ಇದು ಪುಣ್ಯದ ಕೆಲಸ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬಾರವರ ಸೇವೆಗೆ ಬೇರೆಯವ್ರನ್ನೂ ಆಹ್ವಾನ ಮಾಡೋದು ಪುಣ್ಯದ ಕೆಲಸ ಆಗಿದೆ. ಯಾರು ಪುಣ್ಯ ಮಾಡುತ್ತಾರೆ ಅವರಿಗೆ ಆಶೀರ್ವಾದ ಖಂಡಿತ ಸಿಗುವುದು. ಬೇರೆಯವರಿಗೆ ಪುಣ್ಯದ ಕಾರ್ಯ ಮಾಡ್ಸಿರಂದ್ರೆ ತಮಗೆ ಆಶೀರ್ವಾದ ಸಿಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಎಲ್ಲ ಆತ್ಮಗಳ ಹೃದಯದಲ್ಲಿ ಏನು ಖುಷಿಯ ಸಂಕಲ್ಪ ಉತ್ಪನ್ನವಾಗುವುದು, ಅಶುಭ ಸಂಕಲ್ಪ ಆಶೀರ್ವಾದವಾಗಿ, ಶುದ್ಧ ಸಂಕಲ್ಪ ಆಶೀರ್ವಾದವಾಗಿ ಬಿಡುವುದು. ಹೀಗೆ ಬಾಬಾ ಹೇಳ್ತಿದ್ದಾರೆ. ಅವರ ಆತ್ಮ ಖುಷಿ ಆಗತ್ತೆ, ಸೇವೆ ಮಾಡಿರುವ ಕಾರಣ ಅವರ ಆತ್ಮನಿಗೆ ಖುಷಿ ಆಗತ್ತೆ. ಖುಷಿ ಆದಾಗ ಅವರ ಸಂಕಲ್ಪದಲ್ಲಿ ಉತ್ಪನ್ನ ಆಗತ್ತೆ ಶುದ್ಧ ಸಂಕಲ್ಪ, ಅದು ನಿಮಗೆ ಆಶೀರ್ವಾದ ಆಗತ್ತೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಬೇರೆ ಆತ್ಮಗಳು ತಮಗೆ ಅವರು ಖುಷಿ ಪಟ್ಟರೆ ನಿಮಗೆ ಆಶೀರ್ವಾದ ಸಿಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಭವಿಷ್ಯ ಸಹ ಜಮಾ ಆಗಿ ಬಿಡುದು. ಆ ಆಶೀರ್ವಾದ ಈಗಷ್ಟೇ ಅಲ್ಲ, ಭವಿಷ್ಯಕ್ಕಾಗಿ ಜಮಾ ಆಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಆದ್ದರಿಂದ ಸದಾ ತಮ್ಮನ್ನ ಸೇವಾದಾರಿ ಎಂದು ತಿಳಿದು ಸೇವೆಯ ಅವಿನಾಶಿ ಫಲ
ಖುಷಿ ಮತ್ತು ಶಕ್ತಿ ಸದಾ ಪಡಿತಾ ಇರಿ. ಸೇವೆ ಅಂದ್ರೇನೆ ಅವಿನಾಶಿ ಫಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅದು ಎಂದು ನಾಶ ಆಗದೆ ಇರುವಂತ ಫಲ, ಅದು ಖುಷಿಯಾಗಿದೆ. ಅದರಿಂದ ಶಕ್ತಿ ಪಡಿತಾ ಇರಿ, ಹೀಗೆ ಪುಣ್ಯ ಆತ್ಮ ಆಗ್ರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬಾ ಸ್ಲೋಗನ್ ಅಲ್ಲಿ ತಿಳಿಸ್ತಿದ್ದಾರೆ, ಮನಸ ವಾಚ ಶಕ್ತಿಯಿಂದ ವಿಘ್ನದ ಪರದೆ ಸರಿಯದೆ ಒಳಗೆ ಮನಸ ವಾಚದ ಶಕ್ತಿಯಿಂದ ವಿಘ್ನದ ಪರದೆ ಸರಿದಾಗ ಒಳಗೆ ಕಲ್ಯಾಣದ ದೃಷ್ಟಿ ಕಂಡು ಬರುವುದು. ಕಲ್ಯಾಣದ ದೃಶ್ಯ ಕಂಡು ಬರುವುದು. ಒಳಗೆ ಕಲ್ಯಾಣದ ದೃಶ್ಯ ಕಂಡು ಬರುವುದು. ಓಂ ಶಾಂತಿ. ಬಾಬಾರವ್ರು ಏನ್ ತಿಳಿಸ್ಬೇಕು?